ನಮಃ. ಸಕಲ ಜೀವರಾಶಿಗೆ ಲೇಸನ್ನು ಬಯಸಿದ ಸಮಗ್ರ ಕ್ರಾಂತಿಯ ನೇತಾರರಾದ ಅಪ್ಪ ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ವಚನ ಸಂಶೋಧಕ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿಯವರನ್ನು ಈ ಪವಿತ್ರ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಹನ್ನೆರಡನೇ ಶತಮಾನದ ಸರ್ವ ಶರಣ ತಾಯಂದಿರನ್ನು ಈ ಪವಿತ್ರ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಅರಿವು ಆಚಾರ ಅನುಭವವ ಕರುಣಿಸಿದ ಗುರುಗಳ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಜಹೀರಾಬಾದ್ ಲಿಂಗಾಯತ್ ಸಮಾಜದ ಈ ಬಸವೇಶ್ವರ ಫಂಕ್ಷನ್ ಹಾಲ್ನಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಬಸವಾದಿ ಶರಣರ ಜೀವನ ದರ್ಶನ ಪ್ರವಚನದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗಿಗಳಾಗಿರುವ ಲಿಂಗಾಯತ್ ಸಮಾಜದ ಎಲ್ಲ ಶರಣರಲ್ಲಿ, ಅಕ್ಕನ ಬಳಗದ ಎಲ್ಲ ತಾಯಂದಿರರಲ್ಲಿ, ಹಿರಿಯರಲ್ಲಿ, ನಿಮ್ಮೆಲ್ಲರ ಹೃದಯ ಕಮಲದಲ್ಲಿರುವ ಬಸವಚೇತನಕ್ಕೆ ಅನಂತ ಶರಣಾರ್ಥಿಗಳು. ನಿನ್ನೆಯ ದಿನ ಶರಣರು ವಚನಗಳಲ್ಲಿ ಮನಸ್ಸಿನ ಕುರಿತಾಗಿ ಏನೆಲ್ಲ ಸುಂದರ ವಿಚಾರಗಳನ್ನು ನಮಗೆ ಉದಾಹರಣೆಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಅನ್ನೋದನ್ನು ಇವತ್ತು ಚಿಂತನೆ ಮಾಡೋಣ ಅನ್ನುವಂತಹ ವಿಚಾರವನ್ನು ನಿನ್ನೆ ಹೇಳಿದ್ವಿ. ಈ ಜಗತ್ತಿನೊಳಗೆ ಎರಡು ಸೂತ್ರಗಳನ್ನು ನಾವು ಕಾಣ್ತೇವೆ. ಒಂದು ಸಾಕಾರವಾಗಿರುವಂಥದ್ದು, ಇನ್ನೊಂದು ನಿರಾಕಾರವಾಗಿರುವಂಥದ್ದು. ಈ ಜಗತ್ತು ನಿರ್ಮಾಣ ಆಗಿರೋದೇ ನಿರಾಕಾರ ಸಾಕಾರದ ಸೂತ್ರದ ಮೂಲಕ. ಒಂದು ಕಣ್ಣಿಗೆ ಕಾಣುವಂಥದ್ದು, ಇನ್ನೊಂದು ಕಣ್ಣಿಗೆ ಕಾಣದೇ ಇರುವಂಥದ್ದು. ಕಣ್ಣಿಗೆ ಕಾಣೋದನ್ನು ನಾವು ನೋಡಿ ಸಂತೋಷ ಪಡಬಹುದು. ಕಣ್ಣಿಗೆ ಕಾಣೋದನ್ನು ಕೈಯಿಂದ ಹಿಡಿದು ಅದನ್ನು ಅನುಭವಿಸಬಹುದು. ಆ ಸೃಷ್ಟಿನೂ ಕೂಡ ಈ ಜಗತ್ತಿನೊಳಗೆ ನಿರ್ಮಾಣ ಆಗೈತಿ. ಕಣ್ಣಿಗೆ ಅಗೋಚರವಾಗಿರುವಂತಹ ಸಂಗತಿಯ ಮೂಲಕನೂ ನಾವು ಆನಂದ ಪಡಬಹುದು, ಸಂತೋಷ ಪಡಬಹುದು. ಆ ಮೂಲಕನೂ ಈ ಜಗತ್ತು ನಿರ್ಮಾಣ ಆಗಿರುವಂಥದ್ದು. ಸೃಷ್ಟಿ, ಸ್ಥಿತಿ, ಲಯ ಈ ಮೂರೂ ಕೂಡ ಜಗತ್ತಿನ ನಿಯಮ. ಈ ಮೂರರ ಸೂತ್ರದ ಪ್ರಕಾರ ಜಗತ್ತು ನಿರ್ಮಾಣ ಆಗಿರುವಂಥದ್ದು. ಹಾಗಾದರೆ ಜಗತ್ತಿನ ಈ ಅಗೋಚರ ಶಕ್ತಿಯೊಳಗೆ ಕಾಣಲಾರದ ಸಂಗತಿಗಳು ನಮಗೆಲ್ಲ ಸಾಕಷ್ಟು ಗೋಚರ ಆಗ್ತವೆ. ಗಾಳಿ ಅದು ನಿರಾಕಾರ. ಗಾಳಿಯನ್ನು ಇದುವರೆಗೂ ಯಾರೂ ನೋಡಿಲ್ಲ, ಕೈಯಿಂದ ಹಿಡಿದಿಲ್ಲ. ಯಾಕೆ ಅಂದರೆ ಅದು ಕಣ್ಣಿಗೆ ಕಾಣಲಾರದ ವಸ್ತು, ಕೈಗೆ ನಿಲುಕಲಾರದ ಸಂಗತಿ. ಜಗತ್ತಿನೊಳಗೆ ಗಾಳಿ ಇಲ್ಲ ಅಂತ ಯಾರೂ ಅಲ್ಲಗಳಿಲಿಕ್ಕಾಗೋದಿಲ್ಲ. ಯಾವ ವಿಜ್ಞಾನಿನೂ ಕೂಡ ವೈಜ್ಞಾನಿಕ ವಿಶ್ಲೇಷಣೆ ಮಾಡಿದಾಗ ಗಾಳಿಯ ಮೂಲಕ ಜಗತ್ತು ಅದು ಚಲನಶೀಲನವಾಗೈತಿ ಅಂತ ಹೇಳ್ತಾನೆ. ಹಾಗಾದರೆ ಗಾಳಿ ಇಲ್ಲ ಅಂತ ಅವನು ಹೇಳ್ತಾನೆ ಅಂದ್ರೆ ಅವನು ಬದುಕೇ ಇಲ್ಲ ಅಂತ ಹೇಳಬೇಕಾಗುತ್ತೆ. ಯಾಕೆ? ನಾವು ಬದುಕಿರೋದೇ ಗಾಳಿಯ ಚೇತನ ಮೂಲಕ. ಒಂದು ಕ್ಷಣ ಗಾಳಿ ಇಲ್ಲ ಅಂದ್ರೆ ನಮ್ಮ ಪ್ರಾಣನೇ ಇರೋದಿಲ್ಲ, ನಮ್ಮ ಜೀವನೇ ಇರೋದಿಲ್ಲ.
ನೀರು ಕೊರತೆಯಾದರೆ ಬದುಕಬಹುದು, ಅನ್ನ ಕೊರತೆಯಾದರೆ ಬದುಕಬಹುದು, ಮೈ ಮೇಲೆ ಒಂದು ಬಟ್ಟೆ ಹರಿದ್ರೆ ಬದುಕಬಹುದು. ಆದರೆ ಒಂದು ಕ್ಷಣ ಗಾಳಿ ಇಲ್ಲ ಅಂದ್ರೆ ಜಗತ್ತೇ ಅಲ್ಲೋಲ ಕಲ್ಲೋಲ, ಜಗತ್ತೇ ಅಲ್ಲಿ ಏನಾಗುತ್ತೆ, ಇಡೀ ಜೀವರಾಶಿಗಳು ಮಣ್ಣಲ್ಲಿ ಮಣ್ಣಾಗುವಂತಹ ಸಂದರ್ಭ ನಿರ್ಮಾಣ ಆಗುತ್ತೆ. ಹಾಗಾದ್ರೆ ಗಾಳಿ ಇಲ್ಲ ಅಂತ ಅನ್ನುವಂತಹ ಸಂದರ್ಭವನ್ನು ನಾವು ಹೇಳಲಿಕ್ಕಾಗೋದಿಲ್ಲ, ಅನುಭವಿಸ್ತೇವೆ, ಆದರೆ ಕೈಯಿಂದ ಹಿಡಿಲಿಕ್ಕಾಗೋದಿಲ್ಲ. ನೀವು ಬೇಕಾದಷ್ಟು ಕೋಟಿಗಟ್ಟಲೆ ಕಿಮ್ಮತ್ತು ಕಾರ್ ತಗೋಬಹುದು, ಕಾರಿನ ಕಿಮ್ಮತ್ತು 1 ಕೋಟಿ ಇರಬಹುದು, 2 ಕೋಟಿ ಇರಬಹುದು. ಆ ಕೋಟಿಗಟ್ಟಲೆ ಕಿಮ್ಮತ್ತಿನ ಕಾರಿಗೆ ಗಾಳಿನೇ ಇರದೆ ಹೋಗಿದ್ರ, ಗಾಳಿಯೊಳಗೆ ವೀಲೊಳಗೆ ಗಾಳಿನೇ ಇರದೆ ಹೋಗಿದ್ರ ತಗೊಂಡೇನು ಮಾಡೋದು? ಕೋಟಿ ಕಿಮ್ಮತ್ತು ಎಷ್ಟೈತಿ? 2 ಕೋಟಿ ಐತಿ. ಕಾರಿನ ಕಿಮ್ಮತ್ತು 2 ಕೋಟಿ ಐತಿ. 2 ಕೋಟಿ ಕಾರು ಕೊಟ್ಟನಿ, ಅಷ್ಟು ದುಡ್ಡು ಖರೀದಿ ಮಾಡೀನಿ ಅಂತ ತಿಳ್ಕೊಂಡು 20 ರೂಪಾಯಿ ಕೊಟ್ಟು ಅದಕ್ಕೆ ಹವಾ ಹಾಕಿಸ್ದೆ ಹೋದ್ರೆ ಮುಂದೆ ಸಾಗುತ್ತೇನೋ? ನಡೆದಿರೋದು ಯಾವುದರ ಮೂಲಕ? ಅಲ್ಲಿ ಗಾಳಿಯ ಮೂಲಕನೇ ವಾಹನ ನಡೆದಿರುವಂಥದ್ದು, ಪೆಟ್ರೋಲ್ ಡೀಸೆಲ್ ಮೂಲಕ ನಡೆದಿರುವಂಥದ್ದು. ಪೆಟ್ರೋಲ್ ಡೀಸೆಲ್ ಕಡಿಮೆ ಆದರೂ ಒಂದಿಷ್ಟು ಮುಂದೆ ಸಾಗಬಹುದು, ಆದರೆ ಆ ಕಾರಿನ ವಾಹನದ 4 ಗಾಲಿಯೊಳಗೆ ಗಾಳಿ ಏರ್ ಇರದೇ ಹೋದ್ರೆ ನಡೀತಿತ್ತೇನೋ? ವಿಚಾರ ಮಾಡ್ರಿ. ಹಾಗಾದ್ರೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಕೆಲಸ ನಡೆದಿರೋದು ಎದರ ಮೂಲಕ? ಗಾಳಿಯ ಮೂಲಕ. ಕೈಗೆ ಸಿಗೋದಿಲ್ಲ, ಆದರೆ ನಡೆದಿರೋದೇನು? ಇಡೀ ಜಗತ್ತು ವಾಹನ ನಡೀತಿರೋದೇ ಆ ಗಾಳಿಯ ಮೂಲ, ಚೈತನ್ಯದ ಮೂಲಕ. ಕೈಗೆ ಸಿಗೋದಿಲ್ಲ, ಅದರ ಚಲನಶೀಲತೆಯ ಮೂಲಕ ನಡೆದಿರುವಂಥದ್ದು. ಅದು ಅಗೋಚರ ಸತ್ಯ ಇರುವಂಥದ್ದು, ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ. ಇನ್ನಿಲ್ಲೆಲ್ಲ ನಾವು ಬೆಳಕಿನೊಳಗೆ, ನೀವೆಲ್ಲ ಬೆಳಕಿನೊಳಗೆ ಕೂತ್ಕೊಂಡಿದ್ದೇವೆ. ಈ ಬೆಳಕಿನೊಳಗೆ ಕೂತ್ಕೊಂಡಂಥ ಸಂದರ್ಭದೊಳಗೆ ನಮಗೆ ಬಲ್ಬ್ ಕಾಣಬಹುದು, ವೈರ್ ಕಾಣಬಹುದು, ಫ್ಯಾನ್ ಕಾಣಬಹುದು, ಮೈಕ್ ಕಾಣಬಹುದು, ಆದರೆ ವಿದ್ಯುತ್ ಕಣ್ಣಿಗೆ ಕಾಣುತ್ತೇನೋ? ಯಾರಾದರೂ ಈ ಜಗತ್ತಿನೊಳಗೆ ಇದುವರೆಗೂ ವಿದ್ಯುತ್ತನ್ನು ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳಿದಾರೇನೋ? ಸಾಧ್ಯವಿಲ್ಲ. ವಿದ್ಯುತ್ತು ಕೂಡ ಅದು ಕೂಡ ನಿರಾಕಾರವಾಗಿರುವಂಥದ್ದು, ಕಣ್ಣಿಗೆ ಕಾಣಲಾರದೆ ಇರುವಂಥದ್ದು. ಆದರೆ ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ. ಏನಾಗುತ್ತೆ? ಸುಮ್ಮನೆ ಮುಟ್ಟಿ ನೋಡ್ರಿ, ಕರೆಂಟ್ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ವೈರ್ ಹಿಡಿದು ನೋಡಿದ್ರೆ ಶಾಕ್ ಹೊಡೆಸ್ಕೊಳ್ತೇವೆ. ಶಾಕ್ ಹೊಡೆದಾಗ ಗೊತ್ತಾಗುತ್ತೆ ಇದ್ರಾಗ ಕರೆಂಟ್ ಐತಿ ಅಂತ. ಅನುಭವ ಆಯ್ತಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಏನಾಯ್ತು? ಅನುಭವ ಆಯಿತು. ಹಾಗೆ ಇಲ್ಲಿಯೂ ಕೂಡ ನೀವೆಲ್ಲ ತಾಯಂದಿರು ತಲೆ ಮೇಲೆ ಮಲ್ಲಿಗೆ ಹೂವನ್ನು ಮುಡಿತೀರಿ, ಗುಲಾಬಿ ಹೂವನ್ನು ಮುಡಿತೀರಿ, ಮತ್ತೊಂದು ಹೂವನ್ನು ಮುಡಿತೀರಿ. ಹೂವನ್ನು ತಗೊಂಡು ತಲೆಯೊಳಗೆ ಹೂವನ್ನು ಮುಡಿಯುವಂಥ ಸಂದರ್ಭದೊಳಗೆ ಹೂವು ಕಣ್ಣಿಗೆ ಕಾಣುತ್ತೆ, ಮಾಲೆ ಮಾಡ್ತೀರಿ, ಮಾಲೆ ಮಾಡಿ ತಲೆಗೆ ಮುಡಿತೀರಿ. ಮುಡಿಯುವಂಥ ಸಂದರ್ಭದೊಳಗೆ ಹೂವನ್ನು ತೋರಿಸಬಹುದು, ಆದರೆ ಹೂವಿನ ಪರಿಮಳವನ್ನು, ಹೂವಿನ ಸುಗಂಧವನ್ನು ತೋರಿಸ್ಲಿಕ್ಕೆ ಸಾಧ್ಯನೋ? ಅನುಭವಿಸ್ತೇವೆ. ಈ ಹೂವು, ಮಲ್ಲಿಗೆ ಹೂವು ಸಣ್ಣದೈತಿ, ಎಷ್ಟು ಪರಿಮಳ ಐತಿ, ಎಷ್ಟು ಆನಂದವನ್ನು ಕೊಡ್ತತ್ತಲ್ಲ, ಸಂತೋಷವನ್ನು ಕೊಡ್ತತ್ತಲ್ಲ ಅಂತ ಪರಿಮಳ, ಸುಗಂಧ ಅದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಅನುಭವಿಸ್ತೇವೆ, ಆನಂದಿಸ್ತೇವೆ. ನಿರಾಕಾರವಾಗಿರುವಂಥದ್ದು ಎಷ್ಟು ವಿಶೇಷ ನೋಡ್ರಿ. ನಿಸರ್ಗ ಈ ಸಾಕಾರ ನಿರಾಕಾರ ಸೂತ್ರವನ್ನು ಹೆಂಗೆ ಕೊಟ್ಟತಿ ನಮಗೆ? ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ತೇನೆ, ನೀವು ನಮ್ಮ ಕಣ್ಣಿಗೆ ಕಾಣಿಸ್ತೀರಿ. ಈ ಮೈಕು ನಮ್ಮ ಕಣ್ಣಿಗೆ ಕಾಣಿಸ್ತತಿ, ಆದರೆ ನಾ ಮಾತನಾಡುವಂತಹ ಮಾತುಗಳು, ಮಾತನಾಡುವಂತಹ ಶಬ್ದಗಳು ಅವು ಕಣ್ಣಿಗೆ ಕಾಣಿಸೋದಿಲ್ಲ. ಅನುಭವಿಸ್ತೇವೆ, ಆದರೆ ಮಾತುಗಳನ್ನು ಕೈಯಿಂದ ಹಿಡಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಆಗುತ್ತೇನೋ? ನನ್ನನ್ನು ನೀವು ಕೈಯಿಂದ ಹಿಡಿಬೋದು, ಆದರೆ ಮಾತುಗಳನ್ನು ಕೈಯಿಂದ ಹಿಡಿಲಿಕ್ಕಾಗೋದಿಲ್ಲ. ಆ ಶಬ್ದಗಳನ್ನು ಗ್ರಂಥ ರೂಪದೊಳಗೆ ನಾವು ನೋಡಬಹುದು, ಆದರೆ ಮಾತುಗಳನ್ನು, ಶಬ್ದಗಳನ್ನು ನಾವು ಕೈಯಿಂದ ಹಿಡಿಲಿಕ್ಕಾಗೋದಿಲ್ಲ. ನಾವೇನೇ ಪದಾರ್ಥವನ್ನು, ಪ್ರಸಾದವನ್ನು ಮಾಡ್ತೇವೆ, ಪ್ರಸಾದ ಅಥವಾ ಪದಾರ್ಥ ಅದು ಸಾಕಾರ, ಅಗೋಚರವಾಗಿರುವಂಥದ್ದಲ್ಲ. ಹಾಗಾದರೆ ನಿರಾಕಾರವಾಗಿರುವಂಥದ್ದು ಯಾವುದು ಅಂದರೆ ಆ ಪದಾರ್ಥವನ್ನು ನಾವು ಸ್ವೀಕರಿಸಿದಾಗ ಆ ರುಚಿ ಅದು ನಿರಾಕಾರವಾಗಿರುವಂಥದ್ದು. ಪದಾರ್ಥಕ್ಕೆ ಸಾಕಾರ ಐತಿ, ಆದರೆ ರುಚಿಗೆ ನಿಮಗೆ ಹೋಳಿಗೆ ತೋರಿಸ್ರಿ ಅಂದರೆ ತೋರಿಸ್ತೀರಿ, ಪಾಯಸ ತೋರಿಸ್ರಿ ಅಂದರೆ ತೋರಿಸ್ತೀರಿ, ಜಾಮೂನ್ ತೋರಿಸ್ರಿ ಅಂದರೆ ತೋರಿಸ್ತೀರಿ. ರುಚಿ ತೋರಿಸ್ರಿ ಅಂದರೆ ಸಾಧ್ಯನೋ?
ಯಾರಾದರೂ ತೋರಿಸ್ಲಿಕ್ಕೆ ಸಾಧ್ಯನೋ? ಅದು ಇಲ್ಲ. ಆದ್ರೆ ಅನುಭವಿಸ್ತೇವೆ, ಅನುಭವಿಸೋದನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಈ ಜಗತ್ತಿನ ಎಲ್ಲ ರಚನೆ ಆಗು ಹೋಗುಗಳು ನಿಂತಿರೋದು ಎದರ ಮೂಲಕ ಅಂತಂದ್ರೆ ನಿರಾಕಾರ ಸತ್ಯವಾಗಿರುವಂತಹ ಮನಸ್ಸಿನ ಮೂಲಕ ಅನ್ನೋದನ್ನು ನಾವು ನೆನಪಿಟ್ಟುಕೋಬೇಕು. ಇದನ್ನ ಯಾಕೆ ನಿಮಗೆ ಪೀಠಿಕೆಯಾಗಿ ಹೇಳ್ತಾ ಇದ್ದೀವಿ ಅಂತಂದ್ರೆ, ಮನಸ್ಸು ಕೂಡ ಕಣ್ಣಿಗೆ ಕಾಣಲಾರದ ನಿರಾಕಾರ ಸತ್ಯ. ಕಾಣಲಾರದ ಮನಸ್ಸಿಗೆ ಸಂಸ್ಕಾರವನ್ನು ಕೊಡಬೇಕು, ಅಜ್ಞಾನವನ್ನು ಕೊಡಬೇಕು, ತಿಳುವಳಿಕೆಯನ್ನು ಕೊಡಬೇಕು, ಮಾಹಿತಿಯನ್ನು ಕೊಡಬೇಕು. ಯಾವುದರ ಮೂಲಕ ಕೊಡಲಿಕ್ಕೆ ಸಾಧ್ಯ ಅಂತಂದ್ರೆ ಅದು ಜ್ಞಾನದ ಮೂಲಕ, ಅದು ಉಪದೇಶದ ಮೂಲಕ, ಅದು ಸತ್ಸಂಗದೊಳಗ ನಡೆಯುವಂತಹ ವಿಚಾರಗಳ ಮೂಲಕ. ಒಂದು 10 ನಿಮಿಷ ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ, ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡ್ತೀವಿ ನೋಡ್ರಿ. ಇದು ಈ ಬಸವೇಶ್ವರ ಫಂಕ್ಷನ್ ಹಾಲ್ ಮಂಟಪದೊಳಗೆ ಎಷ್ಟು ಶಾಂತವಾಗಿ ಸಮಾಧಾನವಾಗಿ 10 ನಿಮಿಷ ಧ್ಯಾನ ಪ್ರಾರ್ಥನೆಯನ್ನು ಮಾಡ್ತೇವಲ್ಲ ನಾವು. ಅದ ಹಿಂಗೆ ಮನೆಯಾಗ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಂತ್ವಿ, ಪ್ರಾರ್ಥನೆ ಮಾಡಕ್ಕೆ ಕುಂತ್ವಿ ಅಂದ್ರೆ ಯಾರಾದರೂ ಮಕ್ಕಳು ಮಾತಾಡ್ತಿರ್ತಾರ, ಮೊಮ್ಮಕ್ಕಳು ಅಳ್ತಿರ್ತಾರ, ಅಥವಾ ಅಕ್ಕಪಕ್ಕದ ನೆರೆಹೊರೆಯವ್ರು ಯಾರಾದರೂ ಫೋನಲ್ಲಿ ಮಾತಾಡ್ತಿರ್ತಾರ. ನಾವು ಧ್ಯಾನಕ್ಕೆ ಕುಂತರು, ಕಣ್ಣು ಮುಚ್ಚಿ ಕುಂತ್ರು ಮನಸ್ಸು ಎಲ್ಲಿ ಹೋಗ್ತತಿ ಅಂದ್ರೆ ದೇಹ ಅಲ್ಲೇ ಕುಂತಿರ್ತತಿ, ಮನಸ್ಸು ಅಲ್ಲಿ ಹೋಗಿರ್ತತಿ. ಮೊಮ್ಮಗು ಅಳಾಕ್ ಕುಂತು ನೋಡು, ಪಕ್ಕದ ಮನೆಯವ್ರು ಮಾತಾಡಕ್ಕೆ ಕುಂತರು ನೋಡು, ಕಿವಿ ಅಲ್ಲಿ ಹೋಗುತ್ತೆ. ಅವರು ಮಾತುಗಳು ಕಿವಿಗೆ ಬಿದ್ದ ಕೂಡಲೇ ಮನಸ್ಸು ಏನಾಕತಿ, ಅಲ್ಲಿ ಚಂಚಲ ಆಗಿ ಬಿಡ್ತತಿ, ಮನಸ್ಸು ಹರಿದು ಹೋಗಿ ಬಿಡ್ತತಿ. ಮನಸ್ಸಿನ ಕುರಿತಾಗಿ ಬಹುದೊಡ್ಡ ಮನೋಶಾಸ್ತ್ರಜ್ಞ ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂಥವನು ಭಾಳ ಚಂದ ಹೇಳ್ತಾನೆ. ಮನಸ್ಸು ಹೆಂಗೆ ರಚನೆಯಾಗೈತಿ ಅಂತ ಅನ್ಲಿಕ್ಕೆ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ, ಮನಸ್ಸು ಅದು ನಿರಾಕಾರವಾಗಿ ಗಾಳಿಯ ಸ್ವರೂಪದಿಂದ ನಿರ್ಮಾಣ ಆಗೈತಿ ಅಂತ ಹೇಳ್ತಾನೆ. ಗಾಳಿ ಹೇಗೆ ಚಲಿಸ್ತತೋ, ಒಂದು ಕಡೆ ನಿಲ್ಲೋದಿಲ್ಲೋ, ಮನಸ್ಸು ಕೂಡ ಚಂಚಲ ಸ್ವರೂಪವಾಗಿರುವಂಥದ್ದು. ಅದು ಕೂಡ ನಿಲ್ಲೋದಿಲ್ಲ, ಅದು ಚಲನಶೀಲತೆಯನ್ನು ಹೊಂದಿರುವಂಥದ್ದು. ಗಾಳಿ ಹೇಗೆ ಚಲನಶೀಲತೆಯನ್ನು ಹೊಂದಿತೋ, ಒಂದು ಕಡೆ ನಿಲ್ಲೋದಿಲ್ಲ, ಹಾಗೆ ಮನಸ್ಸು ಕೂಡ ಚಲನಶೀಲತೆಯನ್ನು, ಚಂಚಲ ಸ್ವರೂಪವನ್ನು ಹೊಂದಿರುವಂಥದ್ದು. ಗಾಳಿ ಚಲಿಸ್ತತಿ ಅಂತ ತಿಳ್ಕೊಂಡು ನಾವು ಅದನ್ನು ಒಂದೇ ಕಡೆ ಕೇಂದ್ರೀಕರಿಸ್ತೇವಲ್ಲ, ಕೇಂದ್ರೀಕರಿಸಿದಾಗ ಅಲ್ಲಿ ಅದ್ಭುತ ಕೆಲಸ ಆಗ್ತವೆ. ಏನೋ ಗಾಳಿಯನ್ನು ಕೈಗೆ ಸಿಗೋದಿಲ್ಲ, ಚಲಿಸ್ತತಿ ಅಂತಂದ್ರೂ ಕೂಡ ವಾಹನದ ಟೈರಿಗೆ ಗಾಳಿಯನ್ನು ತುಂಬಿ ನಾವು ಜಗತ್ತನ್ನು ನಡೆಸ್ತೇವೆ. ಹಾಗೆ ನಿರಾಕಾರವಾಗಿರುವ ಚಲನಶೀಲವಾಗಿರುವ ಮನಸ್ಸು ಚಲಿಸ್ತತಿ ಅಂದ್ರೆ ಅದನ್ನೂ ಕೂಡ ಒಂದು ಕಡೆ ನಿಲ್ಲಿಸಬೇಕು, ಒಂದು ಕಡೆ ಕೇಂದ್ರೀಕರಿಸಬೇಕು. ಅಂದಾಗ ಅದ್ಭುತ ಸಾಧನೆಯನ್ನ, ಅದ್ಭುತ ಇತಿಹಾಸವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಆ ಕಣ್ಣಿಗೆ ಕಾಣಲಾರದ ಮನಸ್ಸನ್ನ ನಿಲ್ಲಿಸುವ ಬಗೆಯನ್ನ, ನಿಲ್ಲಿಸುವ ವಿಧಾನವನ್ನ ಶರಣರು ಬಹಳ ಸುಂದರವಾಗಿ, ಸರಳವಾಗಿ ಉದಾಹರಣೆಗಳ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ಪ್ರಾರ್ಥನೆ ನಾವು ನೀವು ಪ್ರಾರ್ಥನೆ ಮಾಡೋದು ಯಾಕಂದ್ರೆ ಒಂದು ಕಡೆ ಈ ಮನಸ್ಸು ನಿಲ್ಲಿಸಬೇಕಾಗೈತಿ. ನಿಮಗೆ ಬಸವ ಶಿವನೇ, ಶಿವನೇ ಬಸವ, ಶ್ರೀ ಗುರು ಬಸವಲಿಂಗಾಯ ನಮಃ ಇದನ್ನು ಹೇಳ್ಕೊಡೋದು ಯಾಕೆ ಅಂದ್ರೆ ಮನಸ್ಸಿಗೆ ಒಂದು ಸ್ಥಾನ ಬೇಕು, ಮನಸ್ಸಿಗೆ ನಿಲ್ಲಿಸಲಿಕ್ಕೆ ಒಂದು ಸೆಂಟರ್ ಬೇಕು. ಮನಸ್ಸು ಒಂದು ಕಡೆ ಕೇಂದ್ರೀಕರಿಸುವಂತಹ ವ್ಯವಸ್ಥೆ ಏನು ಅಂದ್ರೆ ಇದು ಪ್ರಾರ್ಥನೆ, ಇದು ಧ್ಯಾನ, ಇದು ನಿರೀಕ್ಷಣೆ. ಕೈಯೊಳಗ ಇಷ್ಟಲಿಂಗ ನಿರೀಕ್ಷಣೆ. ಬಸ್ ಸ್ಟ್ಯಾಂಡ್ ಒಳಗೆ ಬಸ್ಸುಗಳೆಲ್ಲ ನಿಲ್ತವೆ. ಯಾಕೆ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ಸುಗಳು ನಿಲ್ತವೆ ಅಂದ್ರೆ ಅದು ಬಸ್ಸುಗಳು ನಿಲ್ಲಲಿಕ್ಕೆ ಒಂದು ಸೆಂಟರ್, ಒಂದು ಕೇಂದ್ರ. ಆ ಕೇಂದ್ರದೊಳಗೆ ಬಸ್ ನಿಲ್ತವೆ. ಹಾಗೆ ಈ ಸತ್ಸಂಗದೊಳಗೆ ನಾವು ನೀವೆಲ್ಲರೂ ಕೂಡ ಮಾಡುವಂತಹ ಈ ಪ್ರಾರ್ಥನೆ ಏನು ಅಂದ್ರೆ ಮನಸ್ಸನ್ನ ಏಕಾಗ್ರತೆಗೊಳಿಸ್ಲಿಕ್ಕೆ, ಮನಸ್ಸನ್ನ ಏನು ಕೇಂದ್ರೀಕರಿಸಲಿಕ್ಕೆ ಮಾಡುವಂತಹ ಒಂದು ಪದ್ಧತಿ. ನಾವೆಲ್ಲ ಮೊಬೈಲ್ ಚಾರ್ಜ್ ಮಾಡ್ತೀವಿ, ಬ್ಯಾಟ್ರಿ ಕಡಿಮೆ ಆಯಿತು, ಬ್ಯಾಟ್ರಿ ಲೋ ಆಯಿತು ಅಂದ್ರೆ ನಾವೇನು ಮಾಡ್ತೀವಿ, ಮೊಬೈಲ್ ಚಾರ್ಜ್ ಮಾಡ್ತೀವಿ. ಮೊಬೈಲ್ ಚಾರ್ಜ್ ಮಾಡಿ ಅದನ್ನು ಬಳಸ್ತೇವೆ. ಹಾಗೆ ಪ್ರಾರ್ಥನೆ, ಧ್ಯಾನ, ಯೋಗ, ಲಿಂಗ ಪೂಜೆ ಇವು ಏನು ಮಾಡ್ತಾವು ಅಂತಂದ್ರೆ ಮೊಬೈಲ್ ಚಾರ್ಜ್ ಹೆಂಗೆ ಮಾಡ್ತೀವಿ ಹಂಗೆ ಮನಸ್ಸನ್ನು, ಬುದ್ಧಿಯನ್ನು, ಭಾವವನ್ನು ಚಾರ್ಜ್ ಮಾಡುವಂಥವು. ಮೇನು ಮೆಡಿಟೇಷನ್ ಆಗಿರ್ಬೋದು, ಇಷ್ಟಲಿಂಗ ಪೂಜೆ ಆಗಿರ್ಬೋದು, ಸತ್ಸಂಗ ಆಗಿರ್ಬೋದು, ಇವೇನು ಮಾಡೋದು ಅಂದ್ರೆ ನಿಮ್ಮ ಮೈಂಡನ್ನು ಚಾರ್ಜ್ ಮಾಡೋದು. ಬೆಳಿಗ್ಗೆಯಿಂದ ಸಂಜೆ ತನಕ ಶಕ್ತಿಯ ಬಳಕೆ ವಿನಿಯೋಗ ಆಗುತ್ತಲ್ಲ. ಕಣ್ಣುಗಳ ಮೂಲಕ ಶಕ್ತಿ ಬಳಕೆಯಾಗುತ್ತೆ, ಕಾಲುಗಳ ಮೂಲಕ ಶಕ್ತಿ ಬಳಕೆಯಾಗುತ್ತೆ,
ದೇಹದ ಮೂಲಕ ಶಕ್ತಿ ಬಳಕೆಯಾಗುತ್ತೆ. ಬಳಕೆಯಾದ ಶಕ್ತಿಯನ್ನು, ಎನರ್ಜಿಯನ್ನು ನಾವು ಬಳಸೋದು, ಸಂಪಾದಿಸಿಕೊಳ್ಳೋದು ಯಾವುದರ ಮೂಲಕ? ಚಾರ್ಜ್ ಮಾಡೋದು. ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಚಾರ್ಜ್ ಮಾಡೋದು ಯಾವುದು ಅಂದ್ರೆ ಒಂದು 10 ನಿಮಿಷ ನಿಮ್ಮನ್ನ ಪ್ರಾರ್ಥನೆ ಮಾಡಿಸೋದು. ಬಹುಶಃ ಕೆಲವರಿಗೆ BP, ಲೋ BP ಇರ್ತತಿ, ಕೆಲವರಿಗೆ ಹೈ BP ಇರ್ತತಿ. ನೆನಪಿಟ್ಕೋಬೇಕು, ಲೋ BP ಆದರೂ ಇರಲಿ, ಹೈ BP ಆದರೂ ಇರಲಿ, ಏನು ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಡಬೇಕು. ರಕ್ತದ ಒತ್ತಡವನ್ನು ಸಮ ಪ್ರಮಾಣದಲ್ಲಿರಬೇಕು ಅಂದರೆ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಪ್ರತಿ ದಿವಸ 20 ನಿಮಿಷ ಒಂದಿಷ್ಟು ಧ್ಯಾನವನ್ನು ಏಕಾಗ್ರತೆಯಿಂದ ಏನು ಯೋಗವನ್ನು ಮಾಡ್ರಿ ಅಂತ ಯಾರು ಹೇಳ್ತಾರೆ? ನಾವು ಹೇಳೋದಲ್ಲ, ಡಾಕ್ಟರ್ಗಳು ಹೇಳ್ತಾರೆ. ಯಾಕೆ? ಲೋ BP ಆಗಿ ಹಾರ್ಟ್ ಅಟ್ಯಾಕ್ ಆಗುವಂತಹ ದಿನಮಾನಗಳು ಹೆಚ್ಚಾಗ್ತಾ ಇದ್ದಾವೆ. ಹೈ BP ಆಗಿ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುವಂತಹ ಸಂದರ್ಭಗಳು ಹೆಚ್ಚಾಗ್ತಾ ಇದ್ದಾವೆ. ಕಾರಣ ಏನು ಅಂದರೆ ಈ ದೇಹದ ರಕ್ತದ ಒತ್ತಡವನ್ನು ಬ್ಯಾಲೆನ್ಸ್ ಮಾಡದೆ ಹೋದ್ರೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಯಿತು, ಪ್ಯಾರಾಲಿಸಿಸ್ ಆಯಿತು ಅಂತಂದ್ರೆ ಮನುಷ್ಯನ ಜೀವನನೇ ಮುಗಿದು ಹೋಗುವಂಥದ್ದು. ಅದಕ್ಕೆ ಇಲ್ಲಿ ಪ್ರತಿನಿತ್ಯ ನಿಮಗೆ ಬಂದ ಕೂಡಲೇ ಒಂದು 10 ನಿಮಿಷ ಪ್ರಾರ್ಥನೆ ಮಾಡಿಸೋದು ಯಾಕೆ? ಓಂಕಾರ ಮಾಡಿಸೋದು ಯಾಕೆ ಅಂತಂದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅದು ಬ್ಯಾಲೆನ್ಸ್ ಆಗಿರಲಿ ಅಂತ. ರಕ್ತದ ಒತ್ತಡ ಯಾವಾಗ ಹೆಚ್ಚಾಗುತ್ತೆ ಮನುಷ್ಯನಿಗೆ? ಯಾವಾಗ ಮನುಷ್ಯ ಬಹಳ ಸಿಟ್ಟಾಗ್ತಾನೋ ಆವಾಗ ರಕ್ತದ ಒತ್ತಡ ಏನಾಗುತ್ತೆ? ಹೆಚ್ಚಾಗುವಂಥದ್ದು. ಆ ಸಿಟ್ಟಾಗುವಂತಹ ಸಂದರ್ಭವನ್ನು ನಿಯಂತ್ರಣ ಮಾಡೋ ತಾಕತ್ತು ಯಾವುದಕ್ಕೈತಿ ಅಂದ್ರೆ ಇಂತಹ ಪ್ರಾರ್ಥನೆಗೆ, ಇಂತಹ ಧ್ಯಾನಕ್ಕೆ. ಎಂಥ ಅದ್ಭುತ ಶಕ್ತಿ ಪ್ರಾರ್ಥನೆಗೈತಿ ಅಂತಂದ್ರೆ ದೇವರನ್ನ ಕರೀಲಿಕ್ಕೆ, ದೇವರನ್ನ ಒಲಿಸ್ಕೊಳ್ಳಿಕ್ಕೆ, ದೇವರನ್ನ ಮೆಚ್ಚಿಸ್ಲಿಕ್ಕೆ ಇರೋದು ಯಾವುದು ಅಂದ್ರೆ ಪ್ರಾರ್ಥನೆ. ನಾವು ನೀವೆಲ್ಲರೂ ಕೂಡ ಒಂದು 10 ನಿಮಿಷ ಇಲ್ಲೇನು ಮಾಡ್ತೇವೆಲ್ಲ, ಇದು ನಿರಾಕಾರವಾಗಿರುವಂತಹ ಮನಸ್ಸನ್ನ ಏನು ಸಾಕಾರ ರೂಪದೊಳಗೆ ಪ್ರಾರ್ಥನೆಯನ್ನ ಮಾಡ್ತೇವೆ. ನಾವೆಲ್ಲ ಜಗಳ ಮಾಡುವಾಗ ನಮ್ಮ ಧ್ವನಿ ಎಷ್ಟು ಜೋರಿರುತ್ತಲ್ಲ, ಜಗಳ ಮಾಡುವಾಗ ನಮಗೆ ಕೇಳೋದಲ್ಲದೆ ಪಕ್ಕದ ಮನೆಯವ್ರಿಗೆ ಕೇಳುವಂಗೆ ಜೋರಾಗಿ ಮಾತಾಡ್ತೀವಿ, ಹೌದಲ್ಲ? ಆ ಮಾತು ಕೇಳಿದಾಗ ಪಕ್ಕದ ಮನೆಯವ್ರಿಗೆ ಅನಿಸ್ತತಿ, ಏನು ಅನಿಸ್ತತಿ? ಇವ್ರು ಯಾಕೋ ಜಗಳಾಡಕ್ಕೆ ಕುಂತಾರ ನೋಡಿ ಇಬ್ರು ಮನೆಯಾಗ ಅಂತ ಅನಿಸ್ತತಿ. ಜಗಳ ಮಾಡಕ್ಕೆ ಕುಂತಾರ ಅಂತ ಹೆಂಗೆ ಗೊತ್ತಾಕತಿ? ನಮ್ಮ ವಾಯ್ಸ್ ಎಷ್ಟು ರೈಸ್ ಮಾಡ್ತೇವೆಲ್ಲ, ಎಷ್ಟು ಜೋರಾಗಿ ಮಾತಾಡ್ತೇವೆಲ್ಲ, ಆ ಜೋರಾಗಿ ಮಾತಾಡೋದನ್ನು ಕೇಳಿದಾಗ ಏನು ಅನಿಸ್ತತಿ? ಇವ್ರು ಯಾಕೋ ಜಗಳ ಮಾಡಕ್ಕೆ ಕುಂತಾರ ನೋಡೋ ಅಂತ ಅನಿಸ್ತತಿ. ಆದ್ರೆ ಪ್ರಾರ್ಥನೆ ಮಾಡುವಾಗ ಯಾಕೆ ನಾಚ್ತೇವೋ, ಯಾಕೆ ಅನಿಸ್ತೇವೋ ಏನೂ ಆಗೋದಿಲ್ಲ. ಒಂದಿಷ್ಟು ನಾವು ಜೋರಾಗಿ ಗಟ್ಟಿಯಾಗಿ ಹೇಳಿದ್ವಿ ಅಂದ್ರೆ ಏನೂ ಆಗೋದಿಲ್ಲ. ನಮ್ಮ ಗಂಟಲು ಸರಳ ಆಗುತ್ತೆ, ನಮ್ಮ ಧ್ವನಿ ಪೆಟ್ಟಿಗೆ ಸರಳ ಆಗುತ್ತೆ. ಪ್ರಾರ್ಥನೆಯನ್ನು ಹೇಳಿಕೊಡುವಾಗ ಎಂಥ ಏಕಾಗ್ರತೆ ಅಂದ್ರೆ ನೀವು ಹೇಳುವಾಗ ನಿಮ್ಮ ಮಂತ್ರವನ್ನು ನಾವು ಗಮನವಿಟ್ಟು ಕೇಳ್ತಿರ್ತೇವೆ ನೋಡಿ. ನಮ್ಮ ಕಿವಿ ಮೇಲೆ ಶಿವನೇ ಬಸವ ಅನ್ನೋದು, ಶ್ರೀ ಗುರು ಬಸವಲಿಂಗ ಎನ್ನುವ ಅನ್ನೋದು ನಮ್ಮ ಕಿವಿ ಮೇಲೆ ಮಂತ್ರವಾಗಿ ಬೀಳ್ತದೆ. ನಾನು ಹೇಳ್ಕೊಟ್ಟಾಗ ನಿಮ್ಮ ಕಿವಿಗೆ ಮಂತ್ರವಾಗಿ ಗೋಚರ ಆಗುತ್ತೆ, ನೀವು ಹೇಳಿದಾಗ ನಮ್ಮ ಕಿವಿ ಮೇಲೆ ಆ ಬಸವ ಮಂತ್ರ ಅನ್ನೋದು ಗೋಚರ ಆಗುತ್ತೆ. ಅದಕ್ಕೆ ಆ ಧ್ಯಾನವನ್ನು ನಾವು ಬಹಳ ಭಕ್ತಿಯಿಂದ, ಗಟ್ಟಿಯಿಂದ ಮಾಡುವಂಥದ್ದು. ಮುಜುಗರ ಪಟ್ಕೋಬಾರ್ದು. ಈ ನಾಲಿಗೆ ಎದಕ್ಕೆ ಬಂದತಿ? ಭಾಳ ಚಂದ ಮಿರ್ಚಿ ತಿನ್ನಕ್ಕೆ ಬಂದಿಲ್ಲ, ಭಾಳ ಚಂದ ಹೋಳಿಗೆ ತಿನ್ನಕ್ಕೆ ಬಂದಿಲ್ಲ. ಎದಕ್ಕೆ ಬಂದತಿ? ನಾಲಿಗೆ ಎದಕ್ಕೆ ಕೊಟ್ಟಾನ ಭಗವಂತ? ಭಾಳ ಚಂದ ರುಚಿ ರುಚಿಯಾದ ಪದಾರ್ಥಗಳನ್ನಷ್ಟೇ ತಿನ್ಲಿಕ್ಕೆ ಬಂದಿಲ್ಲ, ನಾಲಿಗೆ ಕೊಟ್ಟಿರೋದು ಭಗವಂತ. ಭಗವಂತನ ನಾಮಸ್ಮರಣೆಯನ್ನು ಮಾಡಪ್ಪ ಅಂತ, ಶಿವ ಶಿವ ಅನ್ನುವಂಥ, ಬಸವ ಬಸವ ಅನ್ನುವಂಥ ಶರಣರು ಹೇಳ್ತಾರೆ. ಶಿವನಾಮವ ಬಸವನಾಮವದ ನುಡಿಯದ ನಾಲಿಗೆ ಬಚ್ಚಿಲನಂತಿಕ್ಕು ಅಂತ ಹೇಳ್ತಾರೆ. ಬಚ್ಚಲ ಹೆಂಗಿರ್ತತಲ್ಲ, ಹೊಲಸಾಗಿರ್ತತಲ್ಲ, ಈ ನಾಲಿಗೆಗೆ ಏನಿರಬೇಕು? ಶಿವನಾಮ ಇರಬೇಕು, ಬಸವನಾಮ ಇರಬೇಕು. ಆ ಮಂತ್ರದ ಪಠಣ ಈ ನಾಲಿಗೆಯ ಮೂಲಕ ನಡಿಬೇಕು ಅನ್ನೋದನ್ನ ಇಲ್ಲಿ ಶರಣರು ಅದು ಸೂತ್ರವನ್ನು ನಮಗೆ ಕಲಿಸಿಕೊಡ್ತಾರೆ. ನಾವು ಪ್ರಾರ್ಥನೆ ಮಾಡೋದು ಈ ಮೂಲಕ ಏನು ಚಾರ್ಜ್ ಮಾಡ್ಕೊಳ್ಳಿಕ್ಕೆ, ನಿರಾಕಾರವಾಗಿರೋ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ. ಅದನ್ನು ಕುರಿತು ಏನು ಗುಲ್ಬರ್ಗಾ ಜಿಲ್ಲೆಯ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಬಹಳ ಚಂದ ಒಂದು ವಚನವನ್ನು ಹೇಳ್ತಾರೆ ನೋಡ್ರಿ. 12ನೇ ಶತಮಾನದೊಳಗೆ ಲಿಂಗ ಮುಟ್ಟಿ, ಲಿಂಗ ಪೂಜಿಸಿ ಲಿಂಗವೇ ಆದರೂ
ಬಸವಣ್ಣನವರು ಒಬ್ಬರೇ ಲಿಂಗ ಸ್ವರೂಪಿ ಆಗಲಿಲ್ಲ, ಅಕ್ಕ ಮಹಾದೇವಿ ಒಬ್ಬರೇ ಲಿಂಗ ಸ್ವರೂಪರಾಗಲಿಲ್ಲ, ಚನ್ನಬಸವಣ್ಣ ಒಬ್ಬರೇ ಆಗಲಿಲ್ಲ. ಎಲ್ಲರೂ ಎಂಥ ಸೂತ್ರ ಕೊಟ್ಟರು ಅಂದ್ರೆ ಲಿಂಗವ ಪೂಜಿಸಿ ಲಿಂಗ ಸ್ವರೂಪರೇ ಆಗಿ ಹೋದರು. ಎಷ್ಟು ಇತಿಹಾಸ ಅಂತಂದ್ರೆ ಬಸವಣ್ಣನವರು ಕೊಟ್ಟ ಇಷ್ಟಲಿಂಗ ಸಾಧನೆಯ ಮೂಲಕ ಶಿವಯೋಗವನ್ನು ಮಾಡಿ ಲಿಂಗ ಪೂಜೆಯನ್ನು ಮಾಡಿ ಲಿಂಗವೇ ಆಗಿ ಹೋದರು. ಹಾಗೆ ಗುಲ್ಬರ್ಗಾ ಜಿಲ್ಲೆಯ ಜೇವರ್ಗಿ ಪಟ್ಟಣದ ವಿರಕ್ತ ಮಠದ ಷಣ್ಮುಖ ಶಿವಯೋಗಿಗಳು ಅಂತಾಗಿ ಹೋದರು. ಅದ್ಭುತ ವಚನಕಾರರು. ಅವರ ಪ್ರಾಣನೇ ಲಿಂಗ, ಲಿಂಗನೇ ಪ್ರಾಣ. ಓಂ ನಮಃ ಶಿವಾಯ ಅನ್ನೋದೇ ಉಸಿರು, ಬಸವ ಅನ್ನೋದೇ ಉಸಿರು. ಅವರ ಉಸಿರು ಏನಿತ್ತು ಅಂದ್ರೆ ಅವ್ರು ಹೇಳ್ತಾರೆ, ನನ್ನ ಉಸಿರೇ ಬಸವ, ನನ್ನ ಉಸಿರೇ ಲಿಂಗ, ನನ್ನ ಪ್ರಾಣವೇ ಓಂ ನಮಃ ಶಿವಾಯ. ಬಸವ ಬಸವ ಎಂಬ ಹಡಗನೇರಿ ಭವಸಾಗರ ದಾಟಿದೆ ನಯ್ಯ ಅಖಂಡೇಶ್ವರ ಅಂತ ಹೇಳ್ತಾರೆ ಅವರು. ನಾನು ಈ ಭವಸಾಗರವನ್ನು ದಾಟಿದೆ. ಹೆಂಗೆ ದಾಟಿದೆ? ಬಸವ ಬಸವ ಎಂಬ ಮಂತ್ರದ ಮೂಲಕ ಈ ಭವಸಾಗರವನ್ನು ದಾಟಿದೆನು ಅಂತ ಹೇಳ್ತಾರೆ. ಸಾವಿರಾರು ವಚನಗಳನ್ನು ಅಖಂಡೇಶ್ವರ ಅನ್ನುವ ವಚನಾಂಕಿತದೊಳಗೆ ಬರೀತಾರೆ. ಎಷ್ಟು ಮನಸ್ಸಿನ ವಿಚಾರಗಳನ್ನು ಬಹಳ ಸರಳವಾಗಿ ಕುರಿತು ಅವರು ಮಾತನಾಡ್ತಾರೆ. ಅವರದೇ ಒಂದು ವಚನ, ಷಣ್ಮುಖ ಶಿವಯೋಗಿಗಳು ಎಲ್ಲಿ ಕೂತ್ಕೊಳ್ತಾರೋ ಅಲ್ಲಿ ಲಿಂಗಾರ್ಚನೆಯನ್ನು ಮಾಡ್ತಾ ಇದ್ರು. ಹಗಲಿರುಳೆನ್ನದೆ ಇಷ್ಟಲಿಂಗ ಧ್ಯಾನವನ್ನು ಮಾಡ್ತಾ ಇದ್ರು. ಹಗಲಿರುಳೆನ್ನದೆ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸ್ತಾ ಇದ್ರು. ಓಂ ನಮಃ ಶಿವಾಯ ಎಂಬ ಮಂತ್ರವೇ ನನ್ನ ಪ್ರಾಣ, ಓಂ ನಮಃ ಶಿವಾಯ ಎಂಬ ಮಂತ್ರವೇ ನನ್ನ ಉಸಿರು ಅನ್ನುವಂತಹ ಸಾಧನೆಯನ್ನು ಮಾಡಿರುವಂತಹ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಬಹಳ ಸುಂದರ ವಚನವನ್ನು ಹೇಳ್ತಾರೆ. ನಿಮಗೆಲ್ಲ ಅರ್ಥ ಆಗುವಂತಹ ಮಾತು. ಎಷ್ಟು ಸುಂದರ ಹೇಳ್ತಾರೆ. ಮನಸ್ಸು ಹೆಂಗೈತಿ, ಮನಸ್ಸಿನ ನಿರ್ಮಾಣ ಏನಾಗೈತಿ ಅನ್ನೋದನ್ನ ಕುರಿತು ಶರಣರ ವಚನಗಳನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಅವ್ರು ಹೇಳ್ತಾರೆ, ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಗಳನ್ನು ಗ್ರಹಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನ ನುಳಿಹಿಕೊಳ್ಳ ಅಖಂಡೇಶ್ವರ. ಎಷ್ಟು ಸರಳವಾಗಿ ಹೇಳ್ತಾರೆ ಅವರು. ಮನಸ್ಸನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ, ಈ ಮನಸ್ಸು ಹೆಂಗೈತಿ ಅಂದ್ರೆ ಅದು ಸನ್ಯಾಸಿ ಮನಸ್ಸಿರ್ಬೋದು, ಸಂಸಾರಿ ಮನಸ್ಸಿರ್ಬೋದು, ಎಲ್ಲರ ಮನಸ್ಸು ಕೂಡ ಅದು ರಚನೆಯಾಗಿದ್ದು ಒಂದೇ ಸೂತ್ರದ ಮೂಲಕ. ಹೇಗೆ ಅಂತಂದ್ರೆ ಅವ್ರು ಹೇಳ್ತಾರೆ, ಮನವೆಂಬ ಮರ್ಕಟನು. ಮನಸ್ಸು ಹೆಂಗೈತಿ ಅನ್ಲಿಕ್ಕೆ ಅವ್ರು ಹೇಳ್ತಾರೆ. ಮನಸ್ಸು ಹೆಂಗೈತಿ? ಮಂಗ್ಯ ಇದ್ದಂಗೈತಿ, ಕೋತಿ ಇದ್ದಂಗೈತಿ, ಮಂಕಿ ಇದ್ದಂಗೈತಿ. ಕೆಲವುದಾಗ ಏನಂತೀರಿ ನೀವು? ಮಂಗಕ್ಕೆ ಕೋತಿನೇ ಅಂತೀರಿ. ಆ ಕೋತಿಗೆ ನೋಡ್ರಿ ಎಷ್ಟು ಸುಂದರ ಉದಾಹರಣೆ ಕೊಡ್ತಾರೆ. ಕೋತಿಗೆ ಅವರು ಮನಸ್ಸು ಎದಕ್ಕೆ ಹೋಲಿಸ್ತಾರಂದ್ರೆ, ಮನಸ್ಸು ಹೆಂಗೈತಿ ಅಂದ್ರೆ ಕೋತಿ ಇದ್ದಂಗೈತಿ. ಇಲ್ಲೇ ಕುಂತಿರ್ತೇವೆ ನಾವೆಲ್ಲ, ಇಲ್ಲೇ ಕುಂತಿರ್ತೇವೆ. ಮನಸ್ಸು ಎಲ್ಲಿ ಹೋಗಿರ್ತತಿ? ಮನೆಯಿಂದ ಬರುವಾಗ ಸುಮ್ಮನೆ ನಿಮ್ಮದಲ್ಲ, ಮನಸ್ಸು ಹೆಂಗೈತಿ? ಒಲಿ ಮೇಲೆ ಹಾಲಿಟ್ಟು ಬಂದಿದ್ದೆ, ಬರುವಾಗ ಕಿಟಕಿ ಮುಚ್ಚಿ ಬಂದನೋ ಇಲ್ಲೋ ಗೊತ್ತಿಲ್ಲ, ಹೋಗೋದ್ರೊಳಗೆ ಬೆಕ್ಕು ಎಲ್ಲಿ ಹಾಲು ಕುಡಿದು ಖಾಲಿ ಮಾಡ್ತತೋ ಏನೋ. ಮನಸ್ಸು ಇಲ್ಲೇ ಕುಂತಿರ್ತತಿ, ದೇಹ ಇಲ್ಲೇ ಕುಂತಿರ್ತತಿ, ಮನಸ್ಸು ಎಲ್ಲಿ ಹೋಗಿರ್ತತಿ? ಅಡಿಗೆ ಮನೆಗೆ ಒಲಿ ಮೇಲೆ ಹೋಗಿರ್ತತಿ. ದೇಹ ಕಣ್ಣಿಗೆ ಕಾಣಿಸ್ತತಿ, ಆದ್ರೆ ಮನಸ್ಸು ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೆ ನಿರಾಕಾರವಾಗಿರೋ ಮನಸ್ಸು ಎಲ್ಲಿ ಹೋಗಿರ್ತತಿ? ಯಾಕೆ? ಕೋತಿ ಇದ್ದಂಗೆ ಅಂತ ಹೇಳ್ತಾರೆ ಅವ್ರು. ಕೋತಿ ನೀವು ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಕೋತಿ ನೋಡ್ರಿ ಒಂದು ಕಡೆ ಕುಂಡ್ರೋದಿಲ್ಲ. ಸುಮ್ಮನೆ ನೀವು ಒಂದು ತಾಸು ಕೂತ್ಕೊಂಡು ನೋಡ್ರಿ, ಒಂದೇ ಕಡೆ ಕುಳಿತುಕೊಂಡಂತಹ ಕೋತಿಯನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಗಿಡದಿಂದ ಗಿಡಕ್ಕೆ, ಗಿಡದಿಂದ ಗಿಡಕ್ಕೆ, ಗಿಡದಿಂದ ಗಿಡಕ್ಕೆ ಏನು ಮಾಡ್ತತಿ? ಹಾರ್ತಾನೆ ಇರ್ತತಿ. ಹಂಗ ಮನಸ್ಸು ಅನ್ನೋದು ಹೆಂಗೈತಿ ಅಂದ್ರೆ ಅದು ಕೋತಿ ಇದ್ದಂಗೆ ಅಂತ ಹೇಳ್ತಾರ ಅವ್ರು. ಮನವೆಂಬ ಮರಕಟನು. ಎಂಥ ಮರ ಏನೈತಿ? ಈ ದೇಹ ಅನ್ನುವಂತಹ ವೃಕ್ಷ. ಅದಕ್ಕೆ ಗಿಡ ಯಾವುದು ಅಂದ್ರೆ ಈ ದೇಹ ಅನ್ನೋದೇ ಅದಕ್ಕಿರುವಂತಹ ಆಶ್ರಯ ತಾಣ. ಈ ದೇಹ ಅನ್ನುವಂತಹ ಮರದೊಳಗೆ ಅದು ಟೊಂಗೆಯಿಂದ ಟೊಂಗೆಗೆ ಜಿಗದಾಡ್ಕೊಂತ ಹೋಗ್ತೈತಿ. ಆ ಜಿಗದಾಡ್ಕೊಂತ ಹೋಗುವಂತಹ ಮನಸ್ಸನ್ನ ಶಿವಯೋಗಿಗಳು ಹೇಳ್ತಾರೆ, ಬರೇ ಈ ದೇಹದೊಳಗ ಹರಿದಾಡುವಂತಹ ಮನಸ್ಸು. ಹಾಗಾದ್ರೆ ಏನು ತಿಂತೈತಿ? ಅದಕ್ಕೆ ಹೊಟ್ಟಿಗೆ ಏನು ಅಂತಂದ್ರೆ, ಕೋತಿ ಏನು ಮಾಡ್ತತಿ? ಹಣ್ಣುಗಳನ್ನ ತಿಂತತಿ, ತಪ್ಪಲ ತಿಂತತಿ, ಗಿಡ ಮರಗಳಿರುವಂತಹ ಆ ರುಚಿಯಾದ ಹೂಗಳನ್ನು ತಿಂತತಿ. ಹಾಗೆ ಈ ದೇಹ ಅನ್ನುವಂತಹ
ಗಿಡ ಏರಿರುವಂತಹ ಮನಸ್ಸು ಏನು ತಿಂತತಿ ಅಂತಂದ್ರೆ ವಿಷಯಗಳೆಂಬ ಹಣ್ಣು ಫಲಗಳನ್ನು, ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ, ಈ 5 ಆಹಾರಗಳು ಇವುಗಳನ್ನು ತಿನ್ನುವಂಥದ್ದು ಯಾವುದು ಅಂದ್ರೆ ಈ ಮನಸ್ಸು. ಬಹಳ ಏನು ರುಚಿಯಾಗಿತ್ತು ಅಂದ್ರೆ ಮನಸ್ಸು ಪದೇ ಪದೇ ಅದನ್ನೇ ಬಯಸ್ತತಿ. ಬಹಳ ಸುಗಂಧಿತವಾಗಿತ್ತು ಅಂದ್ರೆ ಮೂಗು ಅದನ್ನೇ ಬಯಸ್ತತಿ. ಕೈಗೆ ಬಹಳ ಮೃದುವಾಗಿತ್ತು ಅಂದ್ರೆ ಅದನ್ನೇ ಬಯಸ್ತತಿ. ಈ ಪಂಚೇಂದ್ರಿಯದೊಳಗೆ, ಈ ದೇಹದೊಳಗೆ ಆ ಮನಸ್ಸು ಏನು ತಿನ್ನಕ್ ಕುಂತತಿ ಅಂದ್ರೆ ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ, ಈ 5 ಆಹಾರವನ್ನ ಅದು ತಿಂತೈತಿ ಅಂತ ಹೇಳ್ತಾರೆ. ವಿಷಯಗಳೆಂಬ ಹಣ್ಣು ಫಲಗಳನ್ನು ಗ್ರಹಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನಸ್ಸು ಭವದ ಕಡೆ, ಈ ಏನು ಹುಟ್ಟು ಸಾವಿಗೆ ಒಳಗಡೆಯಾಗುವ ಸೂತ್ರದ ಪ್ರಕಾರ ಈ ಮನಸ್ಸು ಅದು ಹರಿದು ಹೋಗ್ತೈತಿ. ಇಲ್ಲೇ ದೇಹ ಕುಂತರೂ ಕೂಡ ಮನಸ್ಸು ಅದು ಚಂಚಲವಾಗಿರುವಂತಹದ್ದು. ವಿಷಯಾಸಕ್ತಿಗೆ ಎಳೆಸುವಂತಹ ಮನಸ್ಸು ಅದು ಕೇನು ಮೂಲಕ, ಕ್ರಿಯೆಯ ಮೂಲಕ ಅದು ಪ್ರತಿರೋಧವನ್ನ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗುವಂತಹದ್ದು. ನಾವೆಲ್ಲರೂ ಕೂಡ ಇಲ್ಲಿ ದೇಹದ ಸ್ಥಾನ ಸ್ಥಿರವಾಗಿದ್ರೂ ಕೂಡ ಮನಸ್ಸು ಎಷ್ಟು ವೇಗವೈತಿ. ವಿಜ್ಞಾನಿ ಹೇಳ್ತಾನೆ ಮನಸ್ಸಿನ ವೇಗ ಎಷ್ಟೈತಿ ಅಂದ್ರೆ, ಬೆಳಕಿನ ವೇಗ ಎಷ್ಟು ಅಂದ್ರೆ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಅಂತ. ಎಷ್ಟು? ಬೆಳಕಿನ ವೇಗ ಎಷ್ಟು ಅಂದ್ರೆ 1 ಅನ್ನೋದ್ರೊಳಗೆ 3 ಲಕ್ಷ ಕಿಲೋಮೀಟರ್ ದೂರ ಹೋಗಿರ್ತೈತಿ. ಮನಸ್ಸಿನ ವೇಗ ಎಷ್ಟು ಅಂದ್ರೆ ಅದಕ್ಕಿಂತಲೂ ಫಾಸ್ಟ್. 1 ಅನ್ನೋದ್ರೊಳಗೆ ಲಕ್ಷಾಂತರ ಕಿಲೋಮೀಟರ್ ದೂರ ಹೋಗಿರ್ತೈತಿ. ಅಷ್ಟು ವೇಗವಾಗಿ ಚಲಿಸುವಂತಹ ಮನಸ್ಸು ಅದು ಯಾವಾಗಲೂ ಅಧೋಮುಖವಾಗಿ ಇರುವಂಥದ್ದು. ಅಧೋಮುಖ ಅಂದ್ರೆ ಕೆಳಮುಖವಾಗಿ ಹರಿಯುವಂಥದ್ದು. ನಿಮಗೆಲ್ಲ ಗೊತ್ತಿರಬೇಕು. ನೀರಿನ ಸ್ವಭಾವ ಏನು, ನೀರಿನ ಗುಣ ಏನು ಅಂದ್ರೆ, ನೀರು ಎಲ್ಲಿ ಹರಿತೈತಿ ಅಂದ್ರೆ ಡೌನ್ ಎಲ್ಲೈತೋ, ತೆಗ್ ಎಲ್ಲೈತೋ ಅಲ್ಲಿ ಕೆಳಮುಖವಾಗಿ ಹರಿತೈತಿ. ನೀರು ಯಾವಾಗಲೂ ಮೇಲ್ಮುಖವಾಗಿ ಹರಿಯೋದಿಲ್ಲ. ಮನಸ್ಸು ಕೂಡ ಹೆಂಗೆ ರಚನೆ ಆಗೈತಿ ಅಂದ್ರೆ ಕೆಳಮುಖವಾಗಿ, ಅಧೋಮುಖವಾಗಿ ಹರಿಯುವಂತಹ ಮನಸ್ಸು ಅದು ಭವದತ್ತ ಮುಖ ಮಾಡಿ ಯಾವಾಗಲೂ ಕೆಟ್ಟದ್ರ ಕಡೆಗೇನೆ. ನೀವು ನೋಡ್ರಿ, ಮನಸ್ಸಿನ ಒಳಗೆ ಸದಾಕಾಲ ಕೆಟ್ಟ ವಿಚಾರಗಳೇ, ಕೆಟ್ಟ ಆಲೋಚನೆಗಳೇ ತುಂಬಿಕೊಂಡಿರ್ತವೆ. ಆ ಕೆಟ್ಟ ವಿಚಾರಗಳು, ಕೆಟ್ಟ ಆಲೋಚನೆಗಳೇ ನಮ್ಮ ಬದುಕನ್ನ ಸಣ್ಣವು ಮಾಡ್ತಾರೋ, ದೊಡ್ಡವು ಮಾಡ್ತಾವ. ಮನಸ್ಸಿನ ಆ ಕ್ರಿಯೆಗಳು, ಮನಸ್ಸಿನ ಆಲೋಚನೆಗಳು, ಮನಸ್ಸಿನ ಕಾರ್ಯಗಳು ಹೆಂಗೆ ಕೆಲಸ ಮಾಡ್ತಾವು? ಸುಮ್ಮನೆ ಒಂದು ಕಥೆ ನಿಮಗೆ ಹೇಳೋದು. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅಂತ ಬಹುದೊಡ್ಡ ವಿದ್ವಾಂಸರು, ನೀವೆಲ್ಲ ಹೆಸರು ಕೇಳಿರಬೇಕು. ಬಹುದೊಡ್ಡ ಪಂಡಿತರು, ಬಹುದೊಡ್ಡ ವಿದ್ವಾಂಸರು. ಎಲ್ಲಿ? ಪಶ್ಚಿಮ ಬಂಗಾಳ ರಾಜ್ಯದವರವರು. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಹೆಸರಿಗೆ ತಕ್ಕಂಗ ಇದ್ರು. ವಿದ್ಯಾಸಾಗರ್, ಈಶ್ವರ್ ಚಂದ್ರ ವಿದ್ಯಾಸಾಗರ್. ಮನಸ್ಸಿನ ಕೆಲಸಗಳು ಹೆಂಗೆ ಕೆಲಸ ಮಾಡ್ತಾವು ಅನ್ಲಿಕ್ಕೆ, ಮನಸ್ಸು ಹೆಂಗೆ ನಿರ್ಮಾಣ ಆಕತಿ ಅನ್ಲಿಕ್ಕೆ. ಅವರ ತಾಯಿ ಅಷ್ಟೇ ವಿದ್ಯಾವಂತಳು, ಅಷ್ಟೇ ವಿನಯಶೀಲಳು, ಅಷ್ಟೇ ಪರೋಪಕಾರ ಬುದ್ಧಿ ಇರುವಂಥವಳು. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ತಾಯಿ. ಆ ತಾಯಿ ಏನು ಮಾಡ್ತಿದ್ಲು ಅಂತಂದ್ರೆ, ಪಶ್ಚಿಮ ಬಂಗಾಳದೊಳಗೆ ಬಂದವರಿಗೆ ಯಾರು ಕಷ್ಟದಾಗಿರ್ತಿದ್ರು, ನೋವಿನಿಂದ ಬರ್ತಿದ್ರು, ಆ ತಾಯಿ ಹತ್ರ ಧೈರ್ಯವನ್ನ, ಸಾಂತ್ವನವನ್ನ, ಒಂದಿಷ್ಟು ಭರವಸೆಯ ಮಾತುಗಳನ್ನು ಕೇಳಲಿಕ್ಕೆ ಹೋಗ್ತಾ ಇದ್ರು. ಯಾರು ಕಣ್ಣೀರಿನಿಂದ ಬರ್ತಿದ್ರು ಅವರು ಕಣ್ಣೀರು ಒರೆಸ್ತಾ ಇದ್ಲು. ಯಾರು ಕಷ್ಟ ಅಂತ ಬರ್ತಿದ್ರು ಆ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಸೂತ್ರಗಳನ್ನು ಆಕೆ ಮನಸ್ಸಿಗೆ ಸಮಾಧಾನ ಆಗುವಂಗೆ ತಿಳಿಸಿಕೊಡ್ತಾ ಇದ್ರು ಆ ತಾಯಿ. ಬಹಳ ಜನ ಗಂಡುಮಕ್ಕಳು, ಹೆಣ್ಣುಮಕ್ಕಳು ಆ ತಾಯಿಯ ಮಾತುಗಳನ್ನು ಕೇಳಲಿಕ್ಕೆ ಹೋಗ್ತಾ ಇದ್ರು. ಆ ತಾಯಿ ಕೇವಲ ಈಶ್ವರ್ ಚಂದ್ರ ವಿದ್ಯಾಸಾಗರರಿಗಷ್ಟೇ ತಾಯಿಯಾಗಿರಲಿಲ್ಲ, ನಮ್ಮ ಬದುಕಿಗೆ ಒಂದಿಷ್ಟು ಭರವಸೆಯನ್ನು ಕೊಡುವಂತಹ ತಾಯಪ್ಪ ಈಕೆ ಅಂತ ಆ ತಾಯಿ ಹತ್ರ ಹೋಗ್ತಾ ಇದ್ರು. ಆ ತಾಯಿ ಹತ್ರ ಹೋಗುವಂತಹ ಸಂದರ್ಭದೊಳಗೆ ಆ ಸುತ್ತಮುತ್ತ ಇರುವಂಥವರೆಲ್ಲ ನೋಡ್ತಾರೆ. ಜನ ಎಲ್ಲ ಬಹಳ ತಂಡೋಪತಂಡವಾಗಿ ಆ ತಾಯಿ ಮನೆಗೆ ಹೋಗೋದು, ಆ ತಾಯಿಯ ಮಾತುಗಳನ್ನು ಕೇಳಿ ಆ ತಾಯಿಯನ್ನು ಕೊಂಡಾಡ್ತಾ ಬರುವಂತಹ, ಗುಣಗಾನವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಆ ಮಾಡುವಂತಹ ಸನ್ನಿವೇಶದೊಳಗೆ ಊರು ಅಂದಮೇಲೆ ಒಂದೇ ರೀತಿ ಜನ ಇರೋದಿಲ್ಲಲ್ಲ. ಮೆಚ್ಚಿಕೊಳ್ಳೋರು ಇರ್ತಾರ, ಹೊಟ್ಟೆ ಕಿಚ್ಚು ಪಡೋರು ಇರ್ತಾರ. ಊರಂದ ಮೇಲೆ ಇರೋದೆ. ಊರಂದ ಮೇಲೆ ಯಾವ ಊರಾದ್ರೇನೋ ಹೊಲಗೇರಿ ಇರೋದೆ, ಯಾವ ಊರಾದ್ರೇನೋ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಇರೋದೆ. ಹಾಗೆ ಅಲ್ಲಿಯೂ ಕೂಡ ಏನು ಕೆಲವು
ದುಷ್ಟರು, ಕೆಲವು ಹೊಟ್ಟೆ ಕಿಚ್ಚಿನ ಜನ ಏನು ಮಾಡ್ತಾರ, ಈ ತಾಯಿದೇನು ದೊಡ್ಡ ಶ್ರೀಮಂತಿಕೆ ಇಲ್ಲ, ದೊಡ್ಡ ಮನೆ ಇಲ್ಲ, ಈ ತಾಯಿ ಹತ್ರ ಎಲ್ಲರೂ ಹೋಗಿ ಆಕೆಯ ಬುದ್ಧಿ ಮಾತುಗಳನ್ನು ಕೇಳ್ತಾರಲ್ಲ, ಆಕೆಯ ಉಪದೇಶವನ್ನು ಕೇಳ್ತಾರಲ್ಲ ಅಂತ ಹೊಟ್ಟೆ ಕಿಚ್ಚು ಶುರುವಾಯಿತು. ಹೊಟ್ಟೆ ಕಿಚ್ಚು ಶುರುವಾಗಿ ಆ ತಾಯಿಗೆ ಒಂದಿಷ್ಟು ಸಿಟ್ಟು ಬರುವಂಗೆ ಮಾಡಬೇಕು, ಆ ತಾಯಿಗೆ ಒಂದಿಷ್ಟು ಮನಃಶಾಂತಿಯನ್ನ ಕದಲಿಸಬೇಕು ಅಂತ ಕೆಲವು ದುರ್ಜನರು ಸೇರ್ಕೊಂಡು ಏನು ಮಾಡ್ತಾರ, ಒಂದು 7-8 ಜನ ಸೇರಿ ಏನು ಮಾಡ್ತಾರಂತಂದ್ರೆ ಆ ತಾಯಿ ಏನು ಉಪದೇಶ ಮಾಡುವಂತಹ ಸನ್ನಿವೇಶದೊಳಗೆ ಏನು ಮನೆಗೆ ಬರ್ತಾ ಇದ್ರಲ್ಲ, ಮಧ್ಯರಾತ್ರಿ ಸುಮಾರು ಒಂದು 7-8 ಜನ ಏನು ಮಾಡ್ತಿದ್ರು ಅಂದ್ರೆ ಆ ತಾಯಿಯ ಮನೆ ಮುಂದೆ ಮುಳ್ಳುಗಳನ್ನು ಚೆಲ್ಲಕ್ಕೆ ಶುರು ಮಾಡಿದ್ರು, ಕಸ ಚೆಲ್ಲಕ್ಕೆ ಶುರು ಮಾಡಿದ್ರು. ಊರು ಹೊರಗಿನ ಕಸ ತಂದು ಆ ತಾಯಿ ಮನೆ ಮುಂದೆ ಹಾಕಾಕುಂತ್ರು. ಊರು ಹೊರಗಿನ ಮುಳ್ಳುಗಳನ್ನೆಲ್ಲ ತಂದು ಆ ತಾಯಿಯ ಮನೆ ಅಂಗಳದ ಮುಂದೆ ಹಾಕಾಕುಂತ್ರು. ಯಾವಾಗ ಹಾಕ್ತಿದ್ರು? ಮಧ್ಯರಾತ್ರಿಯ ಸಮಯದೊಳಗೆ ಆಕೆ ಮಲಗದಾಗ ಯಾರೋ ಗೊತ್ತಾಗ್ಲಂಗ ಮನೆ ಮುಂದೆ ತಂದು ಏನು ಮಾಡಾಕುಂತ್ರು ಅಂದ್ರೆ ಆ ಮನೆ ಮುಂದೆ ಮುಳ್ಳು ಹಾಕೋದು, ಕಸ ಚೆಲ್ಲೋದು ಮಾಡಾಕುಂತ್ರು. ಬೆಳಗ್ಗೆ ಎದ್ದು ನೋಡ್ತಾಳ ಆ ತಾಯಿ. ನೋಡಿರುವಂತಹ ಸನ್ನಿವೇಶದೊಳಗೆ ಆ ಕದ ತೆಗೆದ ಕೂಡಲೇ ಏನು ಕಾಣ್ತಿತ್ತು? ಮುಳ್ಳುಗಳು ಕಾಣ್ತಿದ್ವು, ಕಸ ಕಾಣ್ತಿತ್ತು. ಆ ತಾಯಿ ಸ್ವಲ್ಪವೂ ಕೂಡ ಸಿಟ್ಟು ಮಾಡ್ಕೊಳ್ತಿರ್ಲಿಲ್ಲ. ನೋಡ್ರಿ ಎಷ್ಟು ಸಮಾಧಾನ ಚಿತ್ತಳಾಗಿದ್ಲು ಅಂತಂದ್ರೆ ಆಕೆ ಆ ಮುಳ್ಳುಗಳನ್ನು ತೆಗೆದು, ಕಸವನ್ನು ತೆಗೆದು ಸ್ವಚ್ಛಗೆ ಒಂದು ಕಡೆ ಇಟ್ಟು ಕಸ ಗುಡಿಸಿ ರಂಗೋಲಿಯನ್ನು ಹಾಕ್ತಾ ಇದ್ಲು. ಹೆಂಗೆ ಎಷ್ಟು ದಿವಸ ಮಾಡಿದ್ರು ಅಂತಂದ್ರೆ 1 ದಿವಸ ಅಲ್ಲ, 2 ದಿವಸ ಅಲ್ಲ, 15-20 ದಿವಸ ಮಾಡಿದ್ರು. ಇದನ್ನು ನೋಡಿದಂತಹ ಸಣ್ಣ ಹುಡುಗ ಆ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಅವನಿಗೆ ವಯಸ್ಸು ಎಷ್ಟು ಆವಾಗಂತಂದ್ರೆ ಒಂದು 10-15 ವಯಸ್ಸಿನ ಬಾಲಕ ಅಷ್ಟೇ. 10-15 ವಯಸ್ಸಿನ ಬಾಲಕ ಈ ಮುಳ್ಳುಗಳನ್ನು ನೋಡಿ, ಮನೆಯ ಮುಂದೆ ಚೆಲ್ಲಿರುವ ಕಸವನ್ನು ನೋಡಿ ಆತ ಸಿಟ್ಟಾಗ್ತಾನೆ, ಆತ ನೋವಿಗೆ ಒಳಗಡೆ ಆಗ್ತಾನೆ. ಆದ್ರೆ ತಾಯಿ ಸಮಾಧಾನವಾಗಿರ್ತಾಳೆ. ಆಕೆ 15 ವರ್ಷದ ಬಾಲಕ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಆ ತಾಯಿಗೆ ಕೇಳ್ತಾನೆ, ಯವ್ವ ಇಷ್ಟು ಸರಿ ನೀವು ಕಸ ಹೊಡಿತೀಯ, ಇಷ್ಟು ಸರಿ ಮುಳ್ಳು ಚೆಲ್ತಾರ, ಇಷ್ಟು ಸರಿ ಇಷ್ಟೆಲ್ಲ ಮಾಡ್ತಾರ, ನಿನಗೆ ನೋವಾಗೋದಿಲ್ಲೇನೋ, ನಿನಗೆ ಸಿಟ್ಟು ಬರೋದಿಲ್ಲೇನೋ ಅಂತಂದಾಗ ಎಂಥ ತಾಯಿ ಈಶ್ವರ್ ಚಂದ್ರ ವಿದ್ಯಾಸಾಗರನ ತಾಯಿ ಅಂದ್ರೆ ಆಕೆಯ ಮನಸ್ಥಿತಿ ನೋಡ್ಬೇಕು, ಆಕೆಯ ಮನಸ್ಸು ಎಷ್ಟು ವಿಶಾಲಿತ್ತು ನೋಡ್ಬೇಕು, ಆಕೆಯ ಮನಸ್ಸು ಎಷ್ಟು ನಿಶ್ಚಿಂತವಾಗಿತ್ತು ನೋಡಬೇಕು, ಎಷ್ಟು ಘನವಾಗಿತ್ತು ನೋಡ್ಬೇಕು. ದೊಡ್ಡವರು ಅಂದ್ರೆ ಯಾರ ದೊಡ್ಡ ಮನಸ್ಸೈತೋ, ದೊಡ್ಡ ವಿಶಾಲ ಮನೋಭಾವ ಐತೆ, ಅವರೇ ವಿಶಾಲ ಮನಸ್ಸಿರುವಂಥವರು ದೊಡ್ಡವರು ಅಂತ ಕರೆಸ್ಕೊಳ್ತಾರ. ಅವಾಗ ಆ ತಾಯಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಹೇಳ್ತಾಳೆ, ಏನಂತ ಹೇಳ್ತಾರೆ? ಯಪ್ಪ 15 ದಿವಸ ನನ್ನ ಮನೆ ಮುಂದೆ ಅವರು ಮುಳ್ಳು ಚೆಲ್ಲಾಕುಂತಾರ, 15 ದಿವಸ ನನ್ನ ಮನೆ ಮುಂದೆ ಕಸ ಚೆಲ್ಲಾಕುಂತಾರ. ನನ್ನ ಕೆಲಸ ನಾನು ಕಸ ಹೊಡಿತೇನೆ, ನನ್ನ ಕೆಲಸ ನಾನು ಮುಳ್ಳು ತೆಗೆದು ಹಾಕ್ತೇನೆ. ಅದಕ್ಯಾಕೆ ಚಿಂತೆ ಪಡಬೇಕು, ಅದಕ್ಯಾಕೆ ನೋವು ಮಾಡ್ಕೋಬೇಕು, ಅದಕ್ಯಾಕೆ ಸಿಟ್ಟಾಗಬೇಕು ಅಂತಾರೆ. ಕಸ ಹೊಡೆಯೋಕೆ ಆಕೆ ಇವನೇನಲ್ಲ, ಕಸ ಹೊಡೆಯೋಕೆ ಆ ತಾಯಿ ಆದರೂ ಕೂಡ ಅದನ್ಯಾಕೆ ನಾನು ನೋವು ಪಡಬೇಕು, ಅದನ್ಯಾಕೆ ಸಿಟ್ಟಾಗಬೇಕು ಅಂದಾಗ, ಹಾಗಾದ್ರೆ ನಿನಗೆ ಸಿಟ್ಟು ಬರೋದಿಲ್ಲೇನೋ, ನಿನಗೆ ನೋವಾಗೋದಿಲ್ಲೇನೋ, ಅವ್ರು ಮಾಡೋರ ಬಗ್ಗೆ ನಿನಗೆ ದ್ವೇಷ ಇಲ್ಲೇನೋ ಅಂತ ಕೇಳಿದಾಗ ಆ ತಾಯಿ ಹೇಳ್ತಾಳ, ಎಂಥ ಮುತ್ತಿನಂತ ಮಾತು ಹೇಳ್ತಾರೆ. ಮನಸ್ಸು ಎಷ್ಟು ದೊಡ್ಡದಿತ್ತು ಅನ್ಲಿಕ್ಕೆ ಆ ಮಾತುಗಳು, ಆ ಕೆಲಸದ ಮೂಲಕ 1 ದಿವಸ ಅಲ್ಲ 15 ದಿವಸ ಮುಳ್ಳು ತೆಗೆಯೋದು, 15 ದಿವಸ ಕಸ ತೆಗೆದು ಸ್ವಚ್ಛ ಮಾಡಿ ರಂಗೋಲಿ ಹಾಕಬೇಕಾದ್ರೆ ಮನಸ್ಸು ಎಷ್ಟು ದೊಡ್ಡದಿತ್ತು. ಆ ಮನಸ್ಸು ಕಾರ್ಯದ ಮೂಲಕ ಹೆಂಗೆ ಗೊತ್ತಾತು? ಅವಾಗ ಆ ಬಾಲಕಿಗೆ ಹೇಳ್ತಾಳ, ಎಂಥ ಮಾತು ಹೇಳ್ತಾಳ, ಯಪ್ಪ ಅವರು ನನ್ನ ಮನೆ ಹತ್ರ ತಂದು ಮುಳ್ಳು ಚೆಲ್ಲಾಕುಂತಾರ, ನನ್ನ ಮನೆ ಮುಂದೆ ಬಂದು ಕಸ ಚೆಲ್ಲಾಕುಂತಾರ. ನೀ ನೆನಪಿಟ್ಕೋ, ಇಲ್ಲಿ ಮುಳ್ಳು ಚೆಲ್ಲಾಕುಂತಾರ, ಇಲ್ಲಿ ಕಸ ತಂದು ಹಾಕಾಕುಂತಾರ ಅಂದ್ರೆ ಮುಳ್ಳು ಎಲ್ಲಿಂದ ತರ್ತಾರಲ್ಲ, ಕಸ ಎಲ್ಲಿಂದ ತರ್ತಾರಲ್ಲ, ಆ ಜಾಗ ಸ್ವಚ್ಛ ಆತಲ್ಲ, ಅದಕ್ಕೆ ನಾ ಸಂತೋಷ ಪಡ್ತೀನಿ ಅಂತ ಹೇಳ್ತಾಳ. ನೋಡ್ರಿ ಆ ನೋಡುವ ಮನಸ್ಸು ಭಾವ ಎಷ್ಟು ಚಂದ ಐತಿ. ಏನು, ಎಲ್ಲಿಂದ ಮುಳ್ಳು ತರ್ತಾರಲ್ಲ, ಎಲ್ಲಿಂದ ಕಸ ತರ್ತಾರಲ್ಲ, ಆ ಜಾಗ ಸ್ವಚ್ಛ ಆತಲ್ಲ, ಆ ಜಾಗ ಸ್ವಚ್ಛ ಆತಂತ ನಾ ಸಂತೋಷ ಪಡ್ತೀನಿ ಅಂತಾಳ. ಅಂತಹ ವಿಶಾಲ ಮನಸ್ಸು, ವಿಶಾಲ ಭಾವ, ದೊಡ್ಡ ಮನಸ್ಸಿರುವಂಥವಳಿಗೆ ಜನ್ಮ ಕೊಡ್ತಾಳೆ. ಅವನೇ ದೊಡ್ಡ ವಿದ್ಯಾವಂತನಾಗ್ತಾನೆ, ಈಶ್ವರ್ ಚಂದ್ರ ವಿದ್ಯಾಸಾಗರ್. ಅಂದ್ರೆ ಮನಸ್ಸು ಎಷ್ಟು ದೊಡ್ಡದಿತ್ತು, ದೊಡ್ಡವನಾಗಿದ್ದು ಅದರ ಮೂಲಕ, ದೊಡ್ಡ ಮನಸ್ಸಿನ ಮೂಲಕ, ವಿಶಾಲ ಮನಸ್ಸಿನ ಮೂಲಕ. ನಮ್ಮ ಅಂಗಳದ ಮುಂದೆ ಯಾರಾದರೂ ಒಂದು ಸ್ವಲ್ಪ ಕಸ 1 ದಿವಸ ಹಾಕಿದ್ರೆ ಪರಿಸ್ಥಿತಿ ಏನಾಕತಿ? ವಿಚಾರ ಮಾಡ್ರಿ. ಸುಮ್ಮನೆ
ಜಗಳಗಳಾಗ್ತಾವೆ, ಬಡದಾಟಗಳಾಗ್ತಾವೆ, ಕೋರ್ಟ್ ಕಚೇರಿಗಳು ಅಡ್ಡಾಡ್ತೇವೆ. ಸುಮ್ಮನೆ ಒಂದು ದಿವಸ ಕಸ ಹೊಡಿಬೇಕಾದ್ರೆ ಅಕ್ಕಿ ಮನೆಗಿನ್ ತನ್ನ ಮನೆ ಕಸ ತಂದು ನನ್ನ ಮನೆಗೆ ಸರಿಸೋಗ್ಯಾಳ ನೋಡು ಅಂತ ಈಕೆ ಏನು ಮಾಡ್ತಾಳ, ಆಕಿ ಇಲ್ದಾಗ ಈಕೆ ತನ್ನ ಮನೆ ಕಸನ ಅಕ್ಕಿ ಮನೆ ಮುಂದೆ ಕಸಬರಿಗೆಲಿ ಅಂದಬಾರ್ದು. ಯಾಕೆ ಮನಸ್ಸು ಅಲ್ಲಿ ಕ್ರಿಯೆಯ ಮೂಲಕ, ಕೆಲಸದ ಮೂಲಕ, ನೀವು ಅಲ್ಲ ಮತ್ತು ಬೇರೆದವ್ರು ನಾವು ಹೇಳೋದು, ಅಲ್ಲಿ ಜಗಳ ಶುರುವಾಗೋದು ಎದ್ರ ಮೂಲಕ, ಸಣ್ಣ ಕಸ ಬಿದ್ದತಿ ಅಂದ್ರೆ ಅದನ್ನು ಸಾಗಿಸುವಂತಹ ಮನಸ್ಥಿತಿ ಇರೋದಿಲ್ಲ. ಇದು ಗೊತ್ತಾಗಿದ್ದು ಎದರ ಮೂಲಕ, ದೊಡ್ಡ ಮನಸ್ಸಿರೋದ್ರಿಂದ ದೊಡ್ಡವರಾದರು. ಹಾಗೆ ವ್ಯಕ್ತಿ ದೊಡ್ಡವನಾಗೋದು ದೊಡ್ಡ ಮನಸ್ಸಿನ ಮೂಲಕ, ದೊಡ್ಡ ಕ್ರಿಯೆಯ ಮೂಲಕ. ಅದಕ್ಕೆ ಇಲ್ಲಿ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ, ಈ ಮನಸ್ಸು ಹೆಂಗೈತಿ ಅಂದ್ರೆ ಕೆಟ್ಟದ್ರ ಕಡೆಗೇನೆ ಆಲೋಚನೆ ಮಾಡ್ತತಿ, ಕೆಟ್ಟದ್ರ ಕುರಿತಾಗೆ ವಿಚಾರ ಮಾಡ್ತತಿ. ಅದಕ್ಕೆ ಅವ್ರು ಹೇಳ್ತಾರ, ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನಸ್ಸು ಹೆಂಗೈತಿ ಅಂದ್ರೆ ಕೆಳಮುಖವಾಗಿನೇ ಹರಿದು ಹೊಂಟತಿ, ಕೆಳಮುಖವಾಗಿನೇ ಸಾಗಿ ಹೊಂಟತಿ ಅನ್ನುವಂತಹ ಸೂತ್ರವನ್ನ ಇಲ್ಲಿ ನಮಗೆ ಕೊಡ್ತಾರೆ. ಹಾಗಾದ್ರೆ ಈ ಮನಸ್ಸಿಗೆ ಪರಿಹಾರ ಏನು? ಅವರೇ ಹೇಳ್ತಾರ, ಅಖಂಡೇಶ್ವರ ನಿಮ್ಮ ಏನು ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ, ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನ ನುಳಿಹಿಕೊಳ್ಳ ಅಖಂಡೇಶ್ವರ ಅಂತಾರೆ. ಹಾಗಾದ್ರೆ ಈ ಕೆಳಮುಖವಾಗಿ ಹರಿಯುವಂತಹ ಮನಸ್ಸಿಗೆ ಪರಿಹಾರ ಯಾವುದು, ಸೂತ್ರ ಯಾವುದು ಅಂದ್ರೆ ಅದನ್ನ ಮನಸ್ಸಿಗೆ ನಾವು ಏನು ಮಾಡಬೇಕು, ಶಿವ ಅನ್ನುವಂತಹ, ಓಂ ನಮಃ ಶಿವಾಯ ಅನ್ನುವಂತಹ, ಬಸವ ಅನ್ನುವಂತಹ ನೆನಹು, ಭಗವಂತನ ನಾಮಸ್ಮರಣೆ. ಬಸವಣ್ಣನವ್ರು ಹೇಳ್ತಾರೆ, ಎನ್ನ ಮನದಲ್ಲಿ ಮತ್ತೊಂದ ನರಿಯನಯ್ಯ ಓಂ ನಮಃ ಶಿವಾಯ ಎನ್ನುತ್ತಿರ್ದೇನಯ್ಯ ಅಂತಾರ. ನೋಡ್ರಿ, ಈ ನಾಲಿಗೆಯ ಮೂಲಕ ಷಡಕ್ಷರ ಮಂತ್ರವನ್ನೇ ನಾನು ಸದಾಕಾಲ ಜಪಿಸ್ತಾ ಇರ್ತೇನೆ, ಸದಾಕಾಲ ಸ್ಮರಣೆ ಮಾಡ್ತಾ ಇರ್ತೇನೆ. ನಮಗೆ ದೇವ್ರ ಮಂತ್ರ ನೆನಪಾಗೋದು ಯಾವಾಗ? ಹಳ್ಳಿಯಾಗ ಹೇಳ್ತಿರ್ತಾರ ನಮ್ಮ ಕಡೆ, ಏನು ಹೇಳ್ತಿರ್ತಾರ, ಸಂಕಟ ಬಂದಾಗ ವೆಂಕಟರಮಣ ನೆನಪಾಕಾನಂತ. ಯಾವಾಗ ನಮಗೆ ನೆನಪಾಗೋದು ಯಾವಾಗ? ಸಂಕಟ ಬಂದಾಗ ವೆಂಕಟರಮಣ. ಕಷ್ಟಗಳು ಬಂದಾಗ ನಮಗೆ ಯಾರು ನೆನಪಾಕಾರ? ಎಲ್ಲ ದೇವರುಗಳು ನೆನಪಾಕಾರ. ಆದ್ರೆ ಸುಖದಾಗಿದ್ದಾಗ ಯಾವ ದೇವರು ನಮಗೆ ನೆನಪಾಗೋದಿಲ್ಲ. ನೆನಪಾಗೋದು ಯಾವಾಗ? ಕಷ್ಟಗಳು ಬಂದಾಗ. ಆದರೆ ಮನಸ್ಸು ಕಷ್ಟಗಳು ಬಂದಾಗ ಅಷ್ಟೇ ನೆನಪು ಮಾಡ್ಕೊಳ್ಳೋದಲ್ಲ, ಸದಾವಕಾಲ ಭಗವಂತನ ನೆನಹನ್ನು ಮಾಡ್ಕೋಬೇಕು. ಯಾಕೆ ನೆನಪು ಮಾಡ್ಕೋಬೇಕು? ಆ ಮನಸ್ಸು ಕೆಳಮುಖವಾಗಿ ಹರಿಯುವ ಮನಸ್ಸಿಗೆ ನಾವು ಏನು ಕೊಡಬೇಕಾಗೈತಿ? ಸಂಸ್ಕಾರ ಕೊಡಬೇಕು, ನೆನಪು ಕೊಡಬೇಕು. ಯಾಕೆ ಏನು ಚಂಚಲವಾಗಿರುವಂತಹ ಮನಸ್ಸನ್ನ ಏಕಾಗ್ರತೆಗೊಳಿಸುವಂತಹ ಕೆಲಸ ಮಾಡಬೇಕಾದ್ರೆ ಈ ಶ್ರಾವಣ ಮಾಸದೊಳಗೆ ನೀವೆಲ್ಲ ಪ್ರತಿ ವರ್ಷ ಒಂದು ತಿಂಗಳು ಏನು ಸತ್ಸಂಗ ಮಾಡ್ತಿರಲ್ಲ, ಒಂದು ತಿಂಗಳು ಏನು ಪರಿಣಾಮ ಆಕತಿ, ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಂದು ತಾಸು ನಾವೆಲ್ಲ ಮರೆತಿಲ್ಲಿ ಕುತ್ಕೊಂತೇವೆಲ್ಲ, ಫಲ ಮರಿತೇವೆ, ಮನಿ ಮರಿತೇವೆ, ದುಡ್ಡು ಮರಿತೇವೆ, ಬಂಗಾರ ಮರಿತೇವೆ, ನಾ ದೊಡ್ಡವ ಅನ್ನೋದು ಮರಿತೇವೆ, ಸಣ್ಣವ ಅನ್ನೋದು ಮರಿತೇವೆ, ಬಡವರು ಅನ್ನೋದು ಮರಿತೇವೆ, ಶ್ರೀಮಂತರ ಅನ್ನೋದು ಮರಿತೇವೆ. ಎಲ್ಲ ಮರೆತು ಒಂದು ತಾಸು ತಣ್ಣಗೆ ಕುಂಡಿರ್ತೇವೆಲ್ಲ, ಸಮಾಧಾನವಾಗಿ ಕುಂಡಿರ್ತೇವೆಲ್ಲ. ಇದು ಸತ್ಸಂಗದ ಮಹತ್ವ. ಯಾಕೆ ನೀವು ಪ್ರತಿ ವರ್ಷ ಇಷ್ಟೆಲ್ಲ ಖರ್ಚು ಮಾಡ್ತೀರಿ? ನೋಡ್ರಿ, ಮೊಬೈಲ್ ಐತಿ, ಲ್ಯಾಪ್ಟಾಪ್ ಐತಿ, ಎಲ್ಲ ಐತಿ, ಟಿವಿ ಐತಿ, ಎಲ್ಲ ಐತಿ, ಎಲ್ಲ ಇದ್ರು ಸಮಾಧಾನ ಐತಿನೋ ಅಂತ ಕೇಳಿದ್ರೆ ಎಲ್ಲೈತ್ರಿ ಸಮಾಧಾನ ಗುರುಗಳ? ಹೇಳ್ತವೆಲ್ಲ. ಇದೆಲ್ಲ ಸತ್ಸಂಗ ಏನು ಕೆಲಸ ಮಾಡ್ತತಿ ನಮಗಂದ್ರೆ ಏನೂ ಆಗೋದಿಲ್ಲ. ಕಷ್ಟಗಳು ಬರೋದೆ, ನಷ್ಟಗಳು ಆಗೋದೆ, ಅನಾರೋಗ್ಯ ಇರೋದೆ, ಲಾಭ ನಷ್ಟಗಳು ಆಗೋದೆ, ಸನ್ಮಾನಗಳು ಆಗೋದೆ, ಅವಮಾನಗಳು ಆಗೋದೆ. ಇವೆಲ್ಲ ಆಗೋದರ ನಡುವೆ ಒಂದು ತಾಸು ಸಮಾಧಾನವಾಗಿ ಕುಂತು ಹೋಗ್ತೇವೆಲ್ಲ. ಇದನ್ನ ಮಾಡಿಕೊಂಡಿದ್ದು ಎದರ ಸಲುವಾಗಿ? ಒಂದಿಷ್ಟು ಶಾಂತವಾಗಿ ನೆಮ್ಮದಿಯಾಗಿ ಇರಬೇಕು ಅಂತ. ಏನು ಒಂದು ತಾಸು ನಾವೆಲ್ಲ ಇಲ್ಲಿ ಕುಂತು ಮಾತುಗಳನ್ನು ಕೇಳಿ ಪ್ರಸಾದವನ್ನು ಮಾಡಿ ಹೋಗ್ತೇವೆಲ್ಲ. ಹಿಂಗ ಮನೆಯಾಗ ಕೂತ್ಕೊಳ್ಳಕ್ಕಾಗತ್ತೇನೋ? ಹಿಂಗ ಮಾರ್ಕೆಟ್ನಾಗ ಹೋದ್ರೆ ಈ ಸಮಾಧಾನ ಸಿಗತ್ತೇನೋ ನಮಗೆ? ಇಲ್ಲಿ ಒಂದು ತಾಸು ಈ ಬಸವೇಶ್ವರ ಫಂಕ್ಷನ್ ಹಾಲ್ ಒಳಗೆ ಎಷ್ಟು ಸಮಾಧಾನವಾಗಿ ಕೂತ್ಕೊಂಡು ಹೋಗ್ತೇವೆಲ್ಲ. ನಮ್ಮ ರಕ್ತದ ಒತ್ತಡ ಎಷ್ಟು ಬ್ಯಾಲೆನ್ಸ್ ಆಗಿರ್ತತಿ, ಎಷ್ಟು ಸಮಾನಾಂತರವಾಗಿರ್ತತಿ. ಅದ ಮನೆಯಾಗ ಕುಂತಿದ್ರ ಸಿಟ್ಟನ ಬರ್ತತಿ, ಯಾರಿಗೇನ ಬೈತೀವಿ ಅಥವಾ ಯಾರಾದರೂ ನಮಗೇನ ಬೈತಾರ, ಏನೇನೋ ಆಗುತ್ತಲ್ಲ. ಒಂದು ತಾಸು ಏನು ಇರ್ಲಾರ್ದಂಗೆ ಇಲ್ಲಿ ಕುತ್ಕೊಂತೇವಲ್ಲ. ನೀವು ಯಾರಿಗೂ ಬೈಯೋದಿಲ್ಲ, ಯಾರು ನಿಮಗೂ ಬೈಯೋದಿಲ್ಲ, ಯಾರ ಮಾತುಗಳು ನಿಮಗೆ ಕೇಳೋದಿಲ್ಲ, ನಿಮ್ಮ ಮಾತುಗಳು ಅವ್ರಿಗೆ ಕೇಳೋದಿಲ್ಲ. ಒಂದು ತಾಸು ಸಮಾಧಾನವಾಗಿ ಇಲ್ಲಿ ಕುತ್ಕೊಂತೇವೆಲ್ಲ. ಇದೇ ಭಾಳ ದೊಡ್ಡದು. ನಾವೇನು ಹೇಳ್ತೇವೆ ಅನ್ನೋದು ದೊಡ್ಡದಲ್ಲ, ನೀವೇನು ಕೇಳ್ತೀರಿ ಅನ್ನೋದು ದೊಡ್ಡದಲ್ಲ. ನೀವು ಒಂದು ತಾಸು ಸಮಾಧಾನವಾಗಿ ಇಲ್ಲಿ ಕುತ್ಕೊಂತೀರಿ, ನಾನು ಒಂದು ತಾಸು ಸಮಾಧಾನವಾಗಿ ಕುತ್ಕೊಂಡು ಮಾಡೋದೇನು? ಶರಣರ ನೆನಹು, ಶರಣರ ವಿಚಾರಗಳು, ಶರಣರ ಚಿಂತನ ಮಂಥನಗಳನ್ನೆಲ್ಲಿ ಮಾಡ್ತೇವೆಲ್ಲ. ಇದು ಭಗವಂತನ ನಾಮಸ್ಮರಣೆ. ಅದಕ್ಕೆ
ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ, ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ರಕ್ಷಿಸು ಅಂತ ಹೇಳ್ತಾರೆ. ಇದೊಂದು ನೆನವು, ಇದು ಕಟ್ಟಿ ಹಾಕುವಂಥದ್ದು. ಒಂದು ತಾಸು ಮೊಬೈಲ್ ಆಫ್ ಮಾಡ್ತೇವೆ, ಮೊಬೈಲ್ ಸೈಲೆಂಟ್ ಮಾಡಿಡ್ತೇವೆ, ಮೊಬೈಲ್ ಕಡೆ ಲಕ್ಷ್ಯ ಕೊಡೋದಿಲ್ಲ. ಎಷ್ಟು ಅನಾಹುತಗಳು, ಮೊಬೈಲ್ನಿಂದ ಎಷ್ಟೆಲ್ಲ ಅನಾಹುತಗಳಾಗ್ತದವು ಅನ್ನೋದು ನಿಮಗೆಲ್ಲ ಗೊತ್ತೈತಿ. ಪ್ರಾಣನೇ ಬಿಡಾಕ್ ಕುಂತಾರ, ಪ್ರಾಣನೇ ತೆಗಿಯಾಕ ಕುಂತಾರ. ಎದರ ಸಲುವಾಗಿ? ಮೊಬೈಲ್ ಸಲುವಾಗಿ. ಮೊಬೈಲ್ ಕೊಡಿಸ್ಲಾರ್ದು. ಇದೇ ಆಂಧ್ರ ಪ್ರದೇಶದಾಗ ಹೋದ ವರ್ಷ ಆಂಧ್ರ ಪ್ರದೇಶದಾಗ ನಡೆದದ್ದು. 15 ವರ್ಷದ ಹುಡುಗ ಮೊಬೈಲ್ ಕೊಡಿಸ್ಲಿಲ್ಲ ಅಂತ ತನ್ನ ಅಜ್ಜನನ್ನೇ ಪ್ರಾಣ ತೆಗೆದ. ಎದ್ರ ಸಲುವಾಗಿ? ಮೊಬೈಲ್ ಸಲುವಾಗಿ. ನೋಡ್ರಿ ಎಷ್ಟು ಹುಚ್ಚಿಡ್ದತ್ತಲ್ಲ ಮೊಬೈಲ್. ಇದನ್ನೆಲ್ಲ ಬರೆತು ಒಂದು ತಾಸು ನಾವು ನೀವೆಲ್ಲರೂ ಕೂಡ ಇಲ್ಲಿ ಸಮಯವನ್ನು ಕಳಿತೇವಲ್ಲ, ಎಷ್ಟು ಚಂದ ಹೇಳ್ತಾರ. ಅದಕ್ಕೆ ಈ ಸತ್ಸಂಗ ಏನು ಕೆಲಸ ಮಾಡ್ತತಿ ಅಂದ್ರೆ, ಇಷ್ಟಲಿಂಗ ಏನು ಕೆಲಸ ಮಾಡ್ತತಿ ಅಂದ್ರೆ, ಒಂದು ತಾಸು ನಾವು ಸಮಾಧಾನವಾಗಿ ಶಾಂತವಾಗಿ ನೆಮ್ಮದಿಯಿಂದ ಇರುವಂತಹ ಕೆಲಸವನ್ನ ಮಾಡ್ತತಿ. ಅದಕ್ಕೆ ಆರೋಗ್ಯ ಬಹಳ ಮುಖ್ಯ. ಅದು ನಿಮ್ಮ ಆರೋಗ್ಯ ಆದರೂ ಸರಿ, ನನ್ನ ಆರೋಗ್ಯ ಆದರೂ ಸರಿ. ಎಲ್ಲ ಸಂಪತ್ತು ಕಳ್ಕೊಂಡ್ರೆ ಗಳಿಸಬಹುದು, ಆದರೆ ಆರೋಗ್ಯ ಸಂಪತ್ತನ್ನು ಕಳ್ಕೊಂಡ್ವಿ ಅಂದ್ರೆ ಗಳಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ದೇಹದ ಆರೋಗ್ಯ ಎಷ್ಟು ಮುಖ್ಯನೋ ಮನಸ್ಸಿನ ಆರೋಗ್ಯನೂ ಅಷ್ಟೇ ಮುಖ್ಯ. ಈ ಸತ್ಸಂಗದೊಳಗೆ ಏನಾಕತಿ ಅಂದ್ರೆ, ಮನಸ್ಸು ಸಮಾಧಾನವಾಗಿರ್ತತಿ, ಮನಸ್ಸು ಏಕಾಗ್ರತೆಯಿಂದ ಇರ್ತತಿ, ಕೆಟ್ಟದ್ದನ್ನು ಆಲೋಚನೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸತ್ಸಂಗದ ಮಹತ್ವ ಎಷ್ಟು ದೊಡ್ಡದು ಅಂತಂದ್ರೆ, ನೀವು ಕೆಟ್ಟದ್ದನ್ನು ಆಲೋಚನೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ನಾನು ಕೆಟ್ಟದ್ದನ್ನು ಮಾಡಲಿಕ್ಕೆ ಆಲೋಚನೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಇಬ್ಬರ ಮನಸ್ಸು ಕೂಡ ಇಲ್ಲಿ ಒಳ್ಳೆಯ ವಿಚಾರಗಳ ಕಡೆ ಕೇಂದ್ರೀಕೃತ ಆಗುವಂಥದ್ದು. ಅದಕ್ಕೆ ಷಣ್ಮುಖ ಶಿವಯೋಗಿಗಳು ಹೇಳ್ತಾರ, ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನ ನುಳಿಕೊಳ್ಳ ಅಖಂಡೇಶ್ವರ. ಎಷ್ಟು ಸುಂದರ ಹೇಳ್ತಾರ. ಮನಸ್ಸು ಅನ್ನೋದು ಮಂಗ್ಯ ಇದ್ದಂಗ, ಅದು ಹರಿದಾಡ್ತತಿ, ಅದು ಚಲಿಸ್ತತಿ, ಬಹಳ ಸುಂದರ. ಇನ್ನೊಬ್ರು ಒಬ್ಬ ಲೇಖಕ ಬಹಳ ಚಂದ ಬರೀತಾನೆ, ಮನಸ್ಸು ಅಂದ್ರೆ ಹೆಂಗೈತಿ ಅಂದ್ರೆ ಸಣ್ಣ ಕೂಸು ಇದ್ದಂಗ ಅಂತ ಹೇಳ್ತಾರ. ಸಣ್ಣ ಕೂಸು ಏನು ಮಾಡ್ತತಿ? ಒಂದು 5-6 ತಿಂಗಳ ಕೂಸು. ತಾಯಿ ಅದನ್ನು ಎಷ್ಟು ಅಂತಃಕರಣದಿಂದ, ವಾತ್ಸಲ್ಯದಿಂದ, ಮಮತೆಯಿಂದ ಜೋಪಾನ ಮಾಡ್ತಾಳೆ. ತನ್ನ ತೊಡೆಯ ಮೇಲೆ ಹಾಕ್ಕೊಂಡು ಲಾಲಿ ಹಾಡ್ತಾಳೆ. ತನ್ನ ತೊಡೆಯ ಮೇಲೆ ಹಾಕ್ಕೊಂಡು ಆ ಮಗುವಿಗೆ ಅಮೃತವನ್ನು ಉಣಿಸ್ತಾಳೆ. ಅಮೃತವನ್ನು ಉಣಿಸುವಾಗನ ಆ ಕೂಸು ತಾಯಿಯ ತೊಡೆ ಮೇಲೆ ಮಲಮೂತ್ರಾದಿಗಳನ್ನು ಮಾಡ್ತು ಅಂದ್ರೆ ತಾಯಿ ಏನು ಮಾಡ್ತಾರವ? ಕೂಸು ತನ್ನ ತೊಡೆ ಮೇಲೆ ಹಾಕ್ಕೊಂಡು ಅಮೃತ ಉಣಬಡಿಸ್ತಿರ್ತಾಳೆ, ಲಾಲಿ ಹಾಡ್ತಿರ್ತಾಳೆ, ಜೋಗುಳ ಹಾಡ್ತಿರ್ತಾಳೆ. ಹಾಗೂ ಹಾಡುವಾಗ ಆ ತಾಯಿ ಅಮೃತವನ್ನು ಉಣಿಸುವಾಗ, ಎದೆ ಹಾಲನ್ನು ಕುಡಿಸುವಾಗ ಅಕಸ್ಮಾತ್ ತನ್ನ ತೊಡೆಯ ಮೇಲೇನೆ ಮಲಮೂತ್ರಾದಿಗಳನ್ನು ಮಾಡಿಕೊಳ್ತು ಅಂದ್ರೆ ತಾಯಿ ಸಿಟ್ಟಾಗೋದಿಲ್ಲ, ತಾಯಿ ಅಲ್ಲಿ ಮಗುವಿಗೆ ದಂಡಿಸೋದಿಲ್ಲ, ತಾಯಿ ಶಿಕ್ಷಿಸೋದಿಲ್ಲ. ಏನು ಮಾಡ್ತಾಳೆ? ನನ್ನ ಮುದ್ದು ಬಂಗಾರ ಹೊಲಸು ಮಾಡ್ಕೊಂತು ಅಂತ ಅದನ್ನೆಲ್ಲ ಸ್ವಚ್ಛ ಮಾಡ್ತಾಳೆ. ಅದನ್ನು ಸ್ವಚ್ಛ ಮಾಡಿ ಚಂದ ಬಟ್ಟೆ ಹಾಕ್ತಾಳೆ, ಅಲಂಕಾರ ಮಾಡ್ತಾಳೆ. ಅಲಂಕಾರ ಮಾಡಿದಾಗ ಇವರು ಮುದ್ದಾಡಕ್ಕೆ ಬರ್ತಾರ. ಅದ ಕೂಸು ಏನಾದರೂ ಹೊಲಸು ಮಾಡ್ಕೊಂಡಾಗ, ಸ್ವಲ್ಪ ಕೂಸು ಹೊಲಸು ಮಾಡ್ಕೊಂಡತ್ರಿ, ಅದನ್ನು ಸರಿ ಮಾಡ್ರಿ ಅಂದ್ರೆ ನಿನ್ನ ಕೆಲಸ ಏನು ನೀನ ಮಾಡುವಂತಾರ. ಅದೇ ಸ್ವಚ್ಛ ಮಾಡಿ ತೊಳೆದು ಚಂದ ಉಡುಪು ಹಾಕಿ, ಚಂದ ಡ್ರೆಸ್ ಹಾಕಿ, ಪೌಡ್ರ್ ಹಚ್ಚಿದಾಗ ಅವರೇ ಎತ್ಕೊಂಡು ಮುದ್ದಾಡ್ತಾರೆ. ನೋಡಿ, ತಾಯಿ ಅಲ್ಲಿ ಅಸಹ್ಯ ಪಟ್ಕೊಳ್ಳೋದಿಲ್ಲ, ಆ ತಾಯಿ ಬೇಸರ ಪಟ್ಕೊಳ್ಳೋದಿಲ್ಲ. ಆ ಮುದ್ದಾದ ಮಗು ಕೂಸು ಹೊಲಸು ಮಾಡ್ಕೊಂತು ಅಂತ ತಿಳ್ಕೊಂಡು ಸ್ವಚ್ಛ ಮಾಡ್ತಾಳೋ ಹಾಗೆ ಈ ಮನಸ್ಸು ಅನ್ನೋದು ಹೆಂಗೈತಿ ಅಂದ್ರೆ ಆ ಸಣ್ಣ ಮಗು ಇದ್ದಂಗ ಹೊಲಸು ಮಾಡ್ಕೊಂತಾನೆ ಇರ್ತತಿ. ಹೊಲಸಾಗೋದು ಪ್ರಕೃತಿಯ ನಿಯಮ. ಯಾರ ಮನಸ್ಸು ಹೊಲಸಾಗಿಲ್ಲ? ಎಲ್ಲರ ಮನಸ್ಸು ಹೊಲಸಾಗೋದೆ. ಸನ್ಯಾಸಿ ಮನಸ್ಸು ಹೊಲಸಾಗೋದೆ, ಸಂಸಾರಿ ಮನಸ್ಸು ಹೊಲಸಾಗೋದೆ. ಹಾಗಾದ್ರೆ ಹೊಲಸಾಯ್ತು ಅಂತ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹೊಲಸಾದಾಗ ಏನು ಮಾಡ್ತೀವಿ? ನೀರು ತಗೊಂಡು ತೊಳಿತೀವಿ, ಸ್ವಚ್ಛ ಮಾಡ್ತೀವಿ. ಹಂಗ ಮನಸ್ಸು ಕೂಡ ಇದು ಹೊಲಸಿದ್ದಂಗ. ಹೊಲಸಾಗೋದು ಯಾವುದರ ಮೂಲಕ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೇನದವಲ್ಲ, ಇದರ ಮೂಲಕ ಮನಸ್ಸು ಹೊಲಸಾಕತಿ. ಇದನ್ನ ತೊಳೆಯುವಂತಹ ವಿಧಾನ ಯಾವುದು ಅಂದ್ರೆ ಶಿವಯೋಗ, ಭಗವಂತನ ನಾಮಸ್ಮರಣೆ, ಈ ಸತ್ಸಂಗ. ಇವೇ ಅವುಗಳನ್ನು ತೊಳೆಯಲಿಕ್ಕಿರುವಂತಹ ಕಸಬರಿಗೆ. ಮನಸ್ಸು ತೊಳೆಯುವಂತಹ ಕಸಬರಿಗೆ ಯಾವುದು? ಮನಸ್ಸು ತೊಳೆಯುವಂತಹ ನೀರು ಯಾವುದು ಅಂದ್ರೆ ಮಂತ್ರ ಅನ್ನುವಂತಹ ಸುಜಲವನ್ನ, ಸುಜ್ಞಾನ ಗುರುವಿನ ಉಪದೇಶ ಅನ್ನುವಂತಹ ಕಸಬರಿಗೆಯ ಮೂಲಕ ಮನಸ್ಸನ್ನು ನಾವು ಸ್ವಚ್ಛ ಮಾಡ್ಕೊಳ್ಳುವಂತಹದ್ದು. ಈ ಸತ್ಸಂಗದೊಳಗೆ ಏನು ಕೆಲಸ ಆಕತಿ ಅಂದ್ರೆ ಭಾಳ ಚಂದ ಹೇಳ್ತಾರೆ. ಕಣ್ಣಿಗೆ ಕಾಣೋದಿಲ್ಲ ಮನಸ್ಸು, ಆದ್ರೆ ಎಷ್ಟು ಶುದ್ಧ ಐತಿ, ಎಷ್ಟು ಹೊಲಸೈತಿ, ಯಾವ ಕಡೆ ನನ್ನ ಮನಸ್ಸು ಹರಿದಾಡ್ತೈತಿ ಅನ್ನೋದು ಗೊತ್ತಾಗೋದು ಯಾರಿಗೆ? ಭಾಳ ಚಂದ ಹೇಳ್ತಾರೆ.
ನಿಜಗುಣ ಶಿವಯೋಗಿಗಳು ಎಷ್ಟು ಚಂದ ಹೇಳ್ತಾರ, ಬಿಡು ಬಾಹ್ಯದೊಳು ಡಂಭವ ಮಾನಸದೊಳು ಎಡಬಿಡದಿರು ಶಂಭುವ, ಜನ ಮೆಚ್ಚುತೆ ನಿನ್ನ ಕೈಲಾಸ ಕೈವರು ಮನಮೆಚ್ಚಿ ನಡಕೊಂಬುದೇ ಚಂದವು, ಜನರೇನು ಬಲ್ಲರು ಒಳಗಾಗೋ ಕೃತ್ಯವ ಮನವನರಿಯದ ಕಳ್ಳತನವಿಲ್ಲವಲ್ಲ ಅಂತ ಹೇಳ್ತಾರೆ. ಜನ ಮೆಚ್ಚುವಂಗೆ ನಾನು ಬದುಕಬಹುದು, ಆದರೆ ಮನಸ್ಸು ಮನವರಿಯದ ಕಳ್ಳತನವಿಲ್ಲವಲ್ಲ. ಮನಸ್ಸು ಹೆಂಗೈತಿ ಅನ್ನೋದು ಅವನಿಗೆ ಮಾತ್ರ ಗೊತ್ತಿರ್ತದೆ. ಅದಕ್ಕೆ ಮುಪ್ಪಿನ ಷಡಕ್ಷರಿ ಶಿವಯೋಗಿಗಳು ಅಂತಾಗಿ ಹೋದ್ರು. ಎಷ್ಟು ಚಂದ ಹೇಳ್ತಾರ ಅವ್ರು, ನನ್ನ ಮನಸ್ಸು ಹೆಂಗೈತಿ ಅಂತ ಅನ್ನೋದನ್ನ ಕುರಿತು ಅವ್ರು ಏನು ಹೇಳೋದಿಲ್ಲ, ನನ್ನ ಮನಸ್ಸು ಹೆಂಗೈತಿ ಅಂತ ಹೇಳ್ತಾರ ಅವ್ರು. ಎಷ್ಟು ಓಪನ್ ಆಗಿ ಹೇಳ್ತಾರೆ, ಯಾರು ಹಂಗೆ ಹೇಳೋದಿಲ್ಲ. ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ್ನು, ನೋಡ್ರಿ ಎಷ್ಟು ಚಂದ ಹೇಳ್ತಾರ ಅವ್ರು, ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಕಡಿವರ ಆರನೂ ಕಾಣೆ. ನೋಡ್ರಿ ನನ್ನ ಮನಸ್ಸು ಹೆಂಗೈತಿ ಅಂದ್ರೆ, ಕೆಟ್ಟ ಮನಸ್ಸು ಯಾವಾಗಲೂ ಕೆಟ್ಟದ್ರ ಕಡೆಗೇನೆ ಹೋಗ್ತೈತಿ. ಆ ಕೆಟ್ಟ ಮನಸ್ಸನ್ನ ಖಡ್ಗ ತಗೊಂಡು ಯಾರೂ ಹೊಡಿತಾ ಇಲ್ಲ, ಖಡ್ಗ ತಗೊಂಡು ಅದಕ್ಕೆ ಯಾರೂ ಹೆದರಿಸ್ತಾ ಇಲ್ಲ ಅಂತ ಹೇಳ್ತಾರ ಅವ್ರು. ಹಿಡಿಯುವುದದನ್ನೇ ಹಿಡಿಯುವುದಯ್ಯ, ಹಿಡಿಯದದನ್ನೇ ಹಿಡಿಯುವುದಯ್ಯ. ಈ ಮನಸ್ಸು ಏನು ಹಿಡಿಬಾರದು ಅದನ್ನೇ ಹಿಡಿತೈತಿ, ಏನು ಹಿಡಿಬೇಕೋ ಅದನ್ನೇ ಹಿಡಿತಾ ಇಲ್ಲ ಅಂತ ಹೇಳ್ತಾರ. ಎಷ್ಟು ಮುಕ್ತವಾಗಿ ತಮ್ಮ ಮನಸ್ಸನ್ನ ಒಪ್ಪಿಕೊಳ್ತಾರೆ. ಒಪ್ಪಿಕೊಳ್ಳುವಂತಹ ಸನ್ನಿವೇಶದೊಳಗೆ ಏನು ಮುಪ್ಪಿನ ಷಡಕ್ಷರಿ ಶಿವಯೋಗಿಗಳು ಈ ಸತ್ಸಂಗ ಎದಕ್ಕೆ ಅಂತಂದ್ರೆ, ಜ್ಞಾನ ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಕಡಿಯುವ ಆರನೂ ಕಾಣೆ. ಈ ಸತ್ಸಂಗದೊಳಗೆ ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ, ಒಂದು ತಾಸು ಆ ಮನಸ್ಸನ್ನ ಸ್ವಚ್ಛ ಮಾಡಿಕೊಳ್ಳುವಂತಹ ವಿಧಾನ. ಯಾಕೆ ನಿಸರ್ಗದೊಳಗೆ ಸ್ವಚ್ಛ ಮಾಡುವಂಥ ಅದ್ಭುತ ಕಾರ್ಯ ಮತ್ತೊಂದಿಲ್ಲ. ನಾವೆಲ್ಲ ಸ್ವಚ್ಛ ಭಾರತ ಕೇಳಿದ್ದೇವೆ. ಈ ಸತ್ಸಂಗ ಏನು ಕೆಲಸ ಮಾಡ್ತತಿ ಅಂದ್ರೆ, ಅದು ಹೊರಗಿಂದ ಸ್ವಚ್ಛ ಭಾರತ ಆದ್ರೆ ಇದು ಸ್ವಚ್ಛ ಮನೋಮಂದಿರ. ಇದು ಮನಸ್ಸನ್ನ ಸ್ವಚ್ಛ ಮಾಡುವಂತಹ ಕೆಲಸವನ್ನ ಮಾಡ್ತತಿ. ಮನಸ್ಸನ್ನ ಸ್ವಚ್ಛ ಮಾಡೋದು ಇದು ಒಂದು ತಾಸು ಸತ್ಸಂಗದೊಳಗೆ ನಾವು ನೀವೆಲ್ಲರೂ ಕೂಡ ಈ ಸ್ವಚ್ಛ ಮಾಡುವಂತಹ ಕೆಲಸಕ್ಕೆ ಅಣಿ ಆಗ್ತೇವೆ. ನೀವೆಲ್ಲ ಸ್ವಚ್ಛ ಮಾಡ್ತೀರಲ್ಲ. ತಾಯಂದಿರ ದೊಡ್ಡ ಗುಣ ಏನು, ತಾಯಂದಿರ ದೊಡ್ಡ ತನ ಏನು ಅಂದ್ರೆ, ಪ್ರತಿನಿತ್ಯ ಕಸ ಹೊಡಿತೀರಲ್ಲ. ಮನಿ ಸ್ವರ್ಗ ಆಗೋದು ಯಾವಾಗ? ಬರೀ ಸಾಮಾನಿದ್ರೆ ಮನಿ ಸ್ವರ್ಗ ಆಗೋದಿಲ್ಲ. ನೀವೆಲ್ಲ ಸಾಮಾನು ತಂದಿಡ್ರಿ, ಕಸನ ಹೊಡಿಲಂಗಿದ್ರ ಮನಿ ಸ್ವಚ್ಛ ಆಗುತ್ತೇನೋ? ಅಲ್ಲಿ ನಾವು ನೆಮ್ಮದಿಯಾಗಿ ಕುತ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೇನೋ? ಕಸಬರಿಗೆಯಿಂದ ಕಸ ಹೊಡೆದಾಗ ನಾವು ನೀವೆಲ್ಲರೂ ಕೂತ್ಕೊಳ್ತೀವಿ. ಯಾಕೆ? ನಿನ್ನೆ ಕಸ ಹೊಡೆದಿದ್ದೆ, ಮೊನ್ನೆ ಕಸ ಹೊಡೆದಿದ್ದೆ, ಇವತ್ತ್ಯಾಕೆ ಕಸ ಹೊಡಿಲಿ ಅಂತ ಅಂತೇವೇನು ಅನ್ನೋದಿಲ್ಲ. ಯಾಕೆ? ಹೊಲಸಾಗೋದೆ ಕಸ ಬೀಳೋದೆ, ಸ್ವಚ್ಛ ಮಾಡೋದೆ. ನಾವು ಹಾಕ್ಕೊಂಡಂತಹ ಬಟ್ಟೆ ಅದು ಹೊಲಸಾಗುತ್ತೆ. ಹೊಲಸಾಯ್ತು ಅಂತ ಬಟ್ಟೆ ಬಿಸಾಕೋದಿಲ್ಲ. ಹೊಲಸಾದ ಬಟ್ಟೆಯನ್ನು ನಾವೇನು ಮಾಡ್ತೀವಿ? ಸ್ವಚ್ಛಾಗಿ ತೊಳಿತೇವೆ. ತೊಳೆಯೋದ್ರ ಮೂಲಕ ನಾವೇನು ಮಾಡ್ತೀವಿ? ಆನಂದವನ್ನು ಪಡ್ತೇವೆ. ನೀವೆಲ್ಲ ತಾಯಂದಿರು ಅಡಿಗೆ ಮಾಡ್ತೀರಿ. ಅಡಿಗೆ ಮಾಡಿದಂತಹ ಸಂದರ್ಭದೊಳಗೊಮ್ಮೆ ಅಡಿಗೆ ಮಾಡೋದಕ್ಕಿಂತ ಮುಂಚೆ ಸ್ವಚ್ಛಾಗಿ ಪಾತ್ರೆ ತೊಳಿತೀರಿ. ಆದಮೇಲೆ ಮತ್ತೆ ಊಟ ಆದಮೇಲೆ ಸ್ವಚ್ಛಾಗಿ ತೊಳಿತೀರಿ. ಒಂದು ದಿವಸ ಆದರೂ ನಾನ್ಯಾಕೆ ಪಾತ್ರೆ ತೊಳಿಲಿ, ನಾನ್ಯಾಕೆ ಇದನ್ನು ತೊಳಿಲಿ ಅಂತ ಬೇಸರ ಪಟ್ಕೊಳ್ಳೋದಿಲ್ಲ, ಅಸಹ್ಯ ಪಟ್ಕೊಳ್ಳೋದಿಲ್ಲ. ಯಾಕೆ? ತೊಳೆಯೋದ್ರಿಂದ ಸ್ವಚ್ಛ ಆಗೋದ್ರಿಂದ ನಮಗೇನಾಗುತ್ತೆ? ಆನಂದ ಸಿಗುತ್ತತಿ, ಉತ್ಸಾಹ ಸಿಗುತ್ತತಿ, ಸಮಾಧಾನ ಸಿಗುತ್ತತಿ. ಸ್ವಚ್ಛತೆ ಇರುವೆಡೆ ದೇವನು ಎಂದೆಂದು ಇರುವ. ಇಂಗ್ಲಿಷ್ನ್ಯಾಗ ಒಂದು ಮಾತೈತಿ, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ದೇವರು ಎಲ್ಲಿ ವಾಸವಾಗ್ತಾನೆ? ಯಾರ ಮನಸ್ಸು ಸ್ವಚ್ಛ ಐತಿ, ಯಾರ ಹೃದಯ ಸ್ವಚ್ಛ ಐತಿ, ಅವರ ಹೃದಯದೊಳಗೆ ಅವರ ಮನಸ್ಸೊಳಗೆ ಮಹಾದೇವ ವಾಸವಾಗ್ತಾನೆ. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ದೇವರ ವಾಸಸ್ಥಾನ ಎಲ್ಲಿ ಅಂದ್ರೆ, ಯಾರ ಮನಸ್ಸು ಸ್ವಚ್ಛ ಐತಿ, ಯಾರ ಹೃದಯ ಸ್ವಚ್ಛ ಐತಿ, ಅಲ್ಲಿ ದೇವರು ವಾಸವಾಗ್ತಾನೆ ಅಂತ. ಮನೆ ಸ್ವಚ್ಛ ಇಟ್ಕೊಳ್ಳೋದು ಎಷ್ಟು ಮುಖ್ಯನೋ, ಮನಸ್ಸು ಸ್ವಚ್ಛ ಇಟ್ಕೊಳ್ಳೋಕ್ಕೇನೆ ಈ ಸತ್ಸಂಗ, ಈ ಶರಣರ ವಿಚಾರಗಳನ್ನು ನಾವು ನೀವೆಲ್ಲರೂ ಕೂಡ ಚಿಂತನ ಮಂಥನ ಮಾಡ್ತೇವೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನ ನುಳುಹಿಕೊಳ್ಳ ಅಖಂಡೇಶ್ವರ. ಎಷ್ಟು ಸುಂದರ ಮಾತುಗಳನ್ನು ಹೇಳ್ತಾರೆ. ಮನಸ್ಸು ಹೀಗೆ ಐತಿ ಅನ್ನೋದನ್ನ ಎಷ್ಟು ಸುಂದರವಾಗಿ ಒಪ್ಪಿಕೊಳ್ತಾರೆ ಶರಣರು. ಮನಸ್ಸು ಹೆಂಗೈತಿ? ನಮ್ಮ ಬದುಕಿನ ಬಂಧನಕ್ಕೂ ಮನಸ್ಸೇ ಕಾರಣ, ಬಿಡುಗಡೆಗೂ ಮನಸ್ಸೇ ಕಾರಣ. ಭಾಳ ಚಂದ ಹೇಳ್ತಾರೆ ಬಸವಣ್ಣನವರು. ಎಷ್ಟು ಸುಂದರ ಹೇಳ್ತಾರಂದ್ರೆ, ಮನಸ್ಸು ಹೆಂಗೈತಿ ಅಲ್ಲಿ. ನಮ್ಮ ಶತ್ರು ಯಾರು? ಹೊರಗಿನವರು ನಮ್ಮ ಶತ್ರು ಅಲ್ಲ.
ಹೊರಗಿನವರು ನಮ್ಮನ್ನು ನಾಶ ಮಾಡೋದಿಲ್ಲ. ಬಸವಣ್ಣನವ್ರು ಹೇಳ್ತಾರ ಮನಸ್ಸು ಹೆಂಗೈತಿ ಅನ್ಲಿಕ್ಕೆ ಅವ್ರು ಹೇಳ್ತಾರ, ಮನವೇ ಸರ್ಪ ತನುವೇ ಹೇಳಿಗೆ ಹಾವಿನೊಡೆತನ ಹುದುವಾಳಿಗೆ ಇನ್ನಾವಾಗ ಕೊಂದಹುದೆಂದರಿಗೆ ಇನ್ನಾವಾಗ ತಿಂದಹುದೆಂದರಿಗೆ ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ ಅದೇ ಕಾರಣ ಕೂಡಲ ಸಂಗಮ ದೇವ. ನೋಡ್ರಿ ಬಸವಣ್ಣನವರು ನನ್ನ ಮನಸ್ಸು ಹೆಂಗೈತಿ, ಈ ಜಗತ್ತಿನ ಮನಸ್ಸು ಹೆಂಗೈತಿ ಅಂತ ಹೇಳ್ತಾರ. ಮನವೇ ಸರ್ಪ, ಮನಸ್ಸು ಹೆಂಗೈತಿ ಅಂದ್ರ ಇಲ್ಲಿ ಷಣ್ಮುಖ ಶಿವಯೋಗಿಗಳು ಕೋತಿಗೆ ಮನಸ್ಸನ್ನ ಹೋಲಿಸಿದ್ರ ಅಪ್ಪ ಬಸವಣ್ಣನವರು ಮನಸ್ಸನ್ನ ಯಾವ್ದಕ್ಕೆ ಹೋಲಿಸ್ತಾರೆ ಅಂದ್ರ ಸರ್ಪ, ಹಾವಿಗೆ ಹೋಲಿಸ್ತಾರ. ಯಾಕೆ ಹಾವಿಗೆ ಹೋಲಿಸ್ತಾರ? ಆ ಸರ್ಪ ಯಾವಾಗ ಕಡಿತೈತಿ ಅಂತ ಗೊತ್ತಿಲ್ಲ. ಮನವೇ ಸರ್ಪ ತನುವೇ ಹೇಳಿಗೆ. ಈ ದೇಹದೊಳಗ, ಈ ದೇಹ ಅನ್ನುವಂತಹ ಬುಟ್ಟಿಯೊಳಗ ಮನಸ್ಸು ಅನ್ನೋ ಹಾವು ಐತಿ. ಮನಸ್ಸು ಅನ್ನೋ ಹಾವು ಯಾವಾಗ ನನ್ನನ್ನು ಕಾಪಾಡ್ತತಿ ಗೊತ್ತಿಲ್ಲ, ಯಾವಾಗ ನನ್ನನ್ನು ಕೊಲ್ಲುತ್ತತಿ ಗೊತ್ತಿಲ್ಲ. ಈ ಮನಸ್ಸೇ ನನ್ನನ್ನು ಕೊಲ್ಲಬಹುದು, ಈ ಮನಸ್ಸೇ ನನ್ನನ್ನು ಏನು ಅದು ಕಾಯಬಹುದು ಅನ್ನುವಂಥ ಸೂತ್ರವನ್ನು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ ಅಪ್ಪ ಬಸವಣ್ಣನವರು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಹೊರಗಿನವರು ನಮ್ಮನ್ನು ನಾಶ ಮಾಡ್ತಾರೆ ಅನ್ನೋದಕ್ಕಿಂತ ನನ್ನ ಮನಸ್ಸೇ ನನ್ನನ್ನು ಕೊಲ್ಲುತ್ತತಿ, ನನ್ನ ಮನಸ್ಸೇ ನನ್ನನ್ನು ಬಂಧನಕ್ಕೀಡು ಮಾಡ್ತತಿ ಎನ್ನುವಂತಹ ಸೂತ್ರವನ್ನ ಅಪ್ಪ ಬಸವಣ್ಣನವರು ಹೇಳ್ತಾರೆ. ಮನಸ್ಸು ಹೆಂಗೈತಿ ನೋಡ್ರಿ, ಎಲ್ಲರ ಮನಸ್ಸು ಕೂಡ ಹೇಗೈತಿ ಅನ್ಲಿಕ್ಕೆ ಅವ್ರು ಹೇಳ್ತಾರ. ಭಾಳ ಚಂದ ಹೇಳ್ತಾರೆ ಬಸವಣ್ಣನವ್ರು. 3 ಸಾಲಿನೊಳಗೆ ಇನ್ನೊಂದು ವಚನದೊಳಗೆ ಹೇಳ್ತಾರ ಮನಸ್ಸು ಹೆಂಗೈತಿ. ತನ್ನ ವಿಚಾರಿಸಲಲ್ಲದಿ ಮನವು ಇದಿರ ವಿಚಾರಿಸ ಹೋಗುದಿ ಮನವು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಮನಸ್ಸು ಹೆಂಗೈತಿ ಅಂದ್ರೆ ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡ್ತತೆ ಹೊರತು ತನ್ನ ಬಗ್ಗೆ ವಿಚಾರ ಮಾಡೋದಿಲ್ಲ ಮನಸ್ಸು. ನೀವು 4 ಜನ ಹೆಣ್ಮಕ್ಳಾಗ್ಲಿ 4 ಜನ ಗಂಡ್ಮಕ್ಳಾಗ್ಲಿ ಎಲ್ಲಾದರೂ ವಾಕಿಂಗ್ ಹೋದ್ರಿ ಅಂದ್ರೆ, ಎಲ್ಲಾದರೂ ಮಾತಾಡ್ಕೊಂತ ಕುಂತ್ರಿ ಅಂದ್ರೆ 4 ಜನ ಏನು ಸೇರಿರ್ತೀರಲ್ಲ, ಏನು ಮಾಡ್ತತಿ ಮನಸ್ಸು ಏನು ಮಾಡ್ತತಿ ಅಂದ್ರೆ ನೀವು 4 ಜನ ಸೇರಿದವ್ರದ್ದು ಬಿಟ್ಟು ಇನ್ನು 4 ಜನರ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತತಿ. ಯಾವುದು? ಮನಸ್ಸು. ನೀವೇನು ಸೇರಿರ್ತೀರಲ್ಲ, 4 ಜನ ಸೇರಿರ್ತೀರಲ್ಲ, ನಿಮ್ಮ 4 ಮಂದಿನ ಮರಿತೈತಿ. ಏನು ಮಾಡ್ತತಿ ಮನಸ್ಸು? ಉಳಿದ 4 ಮಂದಿ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತತಿ. ಅದಕ್ಕೆ ಹೇಳ್ತಾರೆ ಬಸವಣ್ಣ, ತನ್ನ ವಿಚಾರಿಸಲಲ್ಲದಿ ಮನವು ಇದಿರ ವಿಚಾರಿಸ ಹೋಗುದಿ ಮನವು. ಮನುಷ್ಯ ಯಾಕೆ ಭಾಳ ಖುಷಿ ಪಡ್ತಾನಂದ್ರೆ ತನ್ನ ಬಗ್ಗೆ ಮಾತಾಡಿದ್ರೆ ನೋವಾಗುತ್ತೆ ಅವನಿಗೆ. ನಿನ್ನ ಮನಸ್ಸು ಹಂಗೈತಿ, ನಿನ್ನ ಮನಸ್ಸು ಹಿಂಗೈತಿ, ನೀ ಹಂಗದೀಯ ಅಂತ ನೀವು ಅವ್ರಿಗೆ ಹೇಳಿದ್ರೆ, ಅವ್ರು ನಿಮಗೆ ಹೇಳಿದ್ರೆ ನೋವಾಕತಿ. ಆದ್ರೆ 4 ಮಂದಿ ನಿಮ್ಮದು ಬಿಟ್ಟು 4 ಮಂದಿ ಬೇರೆಯವ್ರದ್ದು ಮಾತಾಡಕ್ಕೆ ಕುಂತ್ರಿ ಅಂದ್ರೆ ಮನಸ್ಸಿಗೆ ಎಷ್ಟು ಆನಂದ ಆಕತಿ, ಮನಸ್ಸಿಗೆ ಎಷ್ಟು ಖುಷಿ ಆಕತಿ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ನನ್ನ ಮನಸ್ಸು ಹೆಂಗೈತಿ ಅಂದ್ರೆ ಹಿಂಗೈತಿಲ್ಲ, ವಿಚಾರ ಮಾಡ್ರಿ. ನಾವು 4 ಮಂದಿ ಸೇರಿದಾಗ ಏನು ಮಾಡ್ತೀವಿ? ನಮ್ಮ 4 ಮಂದಿದು ಬಿಟ್ಟು ಉಳಿದ 4 ಮಂದಿದು ಮಾತಾಡ್ತೀವಿ. ಅದನ್ನೇ ಬಸವಣ್ಣ ಹೇಳ್ತಾನೆ, ನನ್ನ ಮನಸ್ಸು ಹೆಂಗೈತಿ ಅಂದ್ರೆ ತನ್ನ ವಿಚಾರಿಸಲೊಲ್ಲದಿ ಮನವು ಇದಿರ ವಿಚಾರಿಸ ಹೋಗುದಿ ಮನವು. ನಾನೇನದನಿ ಅಂತ ವಿಚಾರ ಮಾಡುವಲ್ದು ನನ್ನ ಮನಸ್ಸು ಇನ್ನೊಬ್ಬರು ಹೆಂಗದರ ಅಂತ ವಿಚಾರ ಮಾಡಕ್ ಕುಂತತಿ ಅಂತ ಹೇಳ್ತಾರೆ ಬಸವಣ್ಣನವರು. ಎಷ್ಟು ಸುಂದರ ಹೇಳ್ತಾರೆ. ನನ್ನ ಮನಸ್ಸು ಹಿಂಗೈತಿ ಅನ್ನೋದನ್ನ ಒಪ್ಕೊಳ್ತಾರೆ ಬಸವಣ್ಣನವರು. ಎಲ್ಲರ ಮನಸ್ಸು ಹಂಗೆ ಅನ್ನೋದನ್ನು ಇನ್ನೂ ಮುಂದುವರೆದು ಹೇಳ್ತಾರೆ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ. ನನ್ನ ಮನಸ್ಸು ಹೆಂಗೈತಿ ಅಂದ್ರೆ ಅತ್ತಿ ಹಣ್ಣು. ತೆಲುಗುದಾಗ ಏನಂತೀರಿ ಅತ್ತಿ ಹಣ್ಣಿಗೆ? ಅತ್ತಿ ಹಣ್ಣು ಅಂತೀರಿ? ನೇಡಿಪಾಂಡು, ಮೇಡಿಪಾಂಡು. ನೋಡ್ರಿ, ಹೊರಗೆ ನೋಡ್ಲಿಕ್ಕೆ ಅತ್ತಿ ಹಣ್ಣು ಭಾಳ ಚಂದ ಇರ್ತೈತಿ. ನಿಮಗೆಲ್ಲ ಗೊತ್ತಿರ್ಬೇಕು. ಹೊರಗೆ ನೋಡ್ಲಿಕ್ಕೆ ಹೆಂಗಿರ್ತೈತಿ? ಅತ್ತಿ ಹಣ್ಣು ಕೆಂಪುಗ ಸುಂದರವಾಗಿರ್ತೈತಿ. ಅದ್ರ ಒಳಗೆ ಏನಿರ್ತೈತಿ ಅಂದ್ರೆ ಬರೇ ಹುಳುಗಳಿರ್ತಾವ. ಬಸವಣ್ಣನವ್ರು ಎಷ್ಟು ಹೇಳ್ತಾರೆ, ನನ್ನ ಮನಸ್ಸು ಹೆಂಗೈತಿ ಅಂದ್ರೆ ಬಸವಣ್ಣವ್ರು ಹೇಳ್ತಾರೆ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದಡೆ ಏನೋ ಹುರುಳಿಲ್ಲವಯ್ಯ. ನನ್ನ ಮನಸ್ಸು ಹೆಂಗೈತಿ ಅಂದ್ರೆ ನೋಡಕ್ಕೆ ಚಂದ ಐತಿ, ಆದ್ರ ಒಳಗೆಲ್ಲ ಏನದಾವು ಅಂದ್ರೆ ಹುಳುಗಳೇ ಅದಾವೆ ಅಂತ ಹೇಳ್ತಾರೆ. ಹಿಂಗೆ ಯಾರ್ರೀ ಒಪ್ಪುಕೊಳ್ತಾರೆ? ಯಾರೂ ಕೂಡ. ಯಾಕೆ ಬಸವಣ್ಣನವರು ದೊಡ್ಡವರಾಗ್ತಾರೆ, ಶರಣರು ದೊಡ್ಡವರಾಗ್ತಾರೆ ಅಂದ್ರೆ ನನ್ನ ಮನಸ್ಸು ಹಿಂಗೈತಿ ಅಂತ ಒಪ್ಕೊಳ್ಳುವಂತಹ ವಿಶಾಲತೆ ಐತಲ್ಲ ಅಪ್ಪ ಬಸವಣ್ಣನವರ ಹತ್ರ. ಅದಕ್ಕೆ ಅವರು ದೊಡ್ಡವರಾಗ್ತಾರೆ, ಅದಕ್ಕೆ ಅವರು ಶ್ರೇಷ್ಠರಾಗ್ತಾರೆ. 12ನೇ ಶತಮಾನದೊಳಗ ಬಸವಣ್ಣನವರ ನೇತೃತ್ವದೊಳಗ ಇಂತಹ ಅದ್ಭುತ ವಿಚಾರಗಳು ಬಹಳ ಸುಂದರವಾಗಿ, ಅಂತಹ ಮನಸ್ಸನ್ನ ನಾವು ಕೇಂದ್ರೀಕರಿಸಲಿಕ್ಕೇನೆ ಅಪ್ಪ ಬಸವಣ್ಣನವರು ಏನು ಕೊಟ್ಟರು ಅಂದ್ರೆ ಕೈಯಾಗ ಇಷ್ಟಲಿಂಗ ಕೊಟ್ಟರು. ಇಷ್ಟಲಿಂಗ ಕೊಟ್ಟಿದ್ದು ಎದಕ್ಕೆ ಅಂದ್ರೆ ನಾವೆಲ್ಲ ಕನ್ನಡ
ಕನ್ನಡಿ ನೋಡೋದು ಎದಕ್ಕಂದ್ರೆ ಮನಸ್ಸು ತಿದ್ಕೊಳಕ. ಹಂಗ ಮನವೆಂಬ ಮುಖವನ್ನ ನೋಡ್ಕೊಳ್ಳಿಕ್ಕೆ ಇಷ್ಟಲಿಂಗವೆಂಬ ಕನ್ನಡಿಯನ್ನು ಶರಣರು ಕೊಟ್ಟು ಹೋದ್ರು ನಮಗೆ. ಜಗತ್ತಿನ ಎಲ್ಲ ವಿಜ್ಞಾನದೊಳಗ ಎಲ್ಲ ಧರ್ಮದೊಳಗ ಇಷ್ಟಲಿಂಗವನ್ನ ಶಿವಯೋಗ ಸಾಧನೆಯನ್ನ ಮಾಡಲಿಕ್ಕೆ ಕೊಟ್ಟು ಹೋದ್ರು. ಯಾಕೆ? ಆ ಮನಸ್ಸನ್ನ ಕೇಂದ್ರೀಕರಿಸಲಿಕ್ಕೆ ಒಂದು ಸೆಂಟರ್ ಬೇಕಲ್ಲ, ಒಂದು ಕೇಂದ್ರ ಬೇಕಲ್ಲ. ಆ ಕೇಂದ್ರದ ಮೂಲ ಸ್ಥಾನ ಯಾವುದು ಅಂದ್ರೆ ನಮ್ಮ ಕರಸ್ಥಲದ ಇಷ್ಟಲಿಂಗ. ಮನಸ್ಸನ್ನ ಏಕಾಗ್ರಗೊಳಿಸ್ಲಿಕ್ಕೆ, ಮನಸ್ಸನ್ನ ಶಾಂತಿ ಸಮಾಧಾನಗೊಳಿಸ್ಲಿಕ್ಕೆ, ಮನಸ್ಸನ್ನ ಏನು ಏಕಾಗ್ರತೆಯ ಮೂಲಕ ಶಿವನ ಕೂಡಿ ಶಿವನಾಗ್ಲಿಕ್ಕೆ, ಅಂಗವ ಮರೆದು ಲಿಂಗವ ಕೂಡಿ ಲಿಂಗವೇ ಆಗೋದರ ಸಲುವಾಗಿ ನಮಗೆಲ್ಲ ಅಪ್ಪ ಬಸವಣ್ಣ ಇಷ್ಟಲಿಂಗವನ್ನ ಕೊಟ್ಟು ಮನವೆಂಬ ಮರಕಟನನ್ನ, ಈ ಮನವೆಂಬ ಈ ವೈರಿಯನ್ನ ಗೆಲ್ಲುವಂತಹ ಸೂತ್ರವನ್ನ ಬಸವಣ್ಣನವರು ನಮಗೆ ಕೊಡ್ತಾರೆ. ಬಡವ ಶ್ರೀಮಂತ, ಮೇಲ್ಜಾತಿ ಕೆಳಜಾತಿ ಯಾವ ಭೇದ ಭಾವಗಳು ಇಲ್ಲದೆ ಸರ್ವರೂ ಕೂಡ ಇಷ್ಟಲಿಂಗದ ಮೂಲಕ ಸಾಧಿಸುವಂತಹ ಸೂತ್ರವನ್ನ ನಮಗೆ ಕೊಟ್ಟು ಹೋಗ್ತಾರೆ. ಲಿಂಗವ ಪೂಜಿಸಿ ಲಿಂಗವೇ ಆಗುವಂತಹ ವಿಚಾರಗಳನ್ನು, ಏನು ಉದಾತ್ತ ಸೂತ್ರಗಳನ್ನು ಶರಣರು ನಮಗೆ ಕೊಟ್ಟು ಹೋಗ್ತಾರೆ. ಅಲ್ಲಮನು ಭಾಳ ಚಂದ ಹೇಳ್ತಾನೆ. ಮನಸ್ಸು ಹೆಂಗೈತಿ ಅನ್ಲಿಕ್ಕೆ ಆತನೂ ಹೇಳ್ತಾನೆ. ಏನು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ನೋಡ್ರಿ ಅವ್ರು ಹೇಳ್ತಾರೆ ಮನಸ್ಸನ್ನ ಗುದ್ದಲಿ ಮಾಡುವಂತ ಹೇಳ್ತಾರೆ ಅಲ್ಲಮ ಪ್ರಭುದೇವರು. ಈ ಮನಸ್ಸು ಏನ್ ಮಾಡಬೇಕು ಅಂದ್ರೆ ಅದಕ್ಕೆ ಗುದ್ದಲಿ ಮಾಡಬೇಕು. ಗುದ್ದಲಿ ಅಂದ್ರೆ ಅದಕ್ಕೆ ಕೆಲಸ ಹಚ್ಚಬೇಕು ಅಂತ ಹೇಳ್ತಾರೆ. ಅಂತಹ ಸರಳ ಸೂತ್ರವನ್ನ ಶರಣರು ವಿಶ್ವಗುರು ಬಸವಣ್ಣನವರು ಅನೇಕ ವಚನಗಳನ್ನು ನಾವು ಓದ್ತಾ ಹೋಗಬೇಕು. ಆ ವಚನಗಳ ಮೂಲಕ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಮನಸ್ಸು ಅದು ಚಂಚಲವಾಗಿರೋದು. ಏನು ನೀರು ಕೂಡ ಕೆಳಮುಖವಾಗಿ ಹರಿತೈತಿ. ಕೆಳಮುಖವಾಗಿ ಹರಿಯುವ ನೀರನ್ನು ನಾವೇನು ಮಾಡ್ತೀವಿ? ಸ್ಟೋರೇಜ್ ಮಾಡ್ತೀವಿ, ಡ್ಯಾಮ್ ಕಟ್ತೀವಿ. ಡ್ಯಾಮ್ ಕಟ್ಟಿ ಏನು ಮಾಡ್ತೀವಿ? ಒಂದು ಕಡೆ ನಿಲ್ಲಿಸಿ ಆ ನೀರನ್ನು ನೀರಾವರಿಗೆ ಬಳಕೆ ಮಾಡ್ಕೊಳ್ತೇವೆ. ಹರಿಯುವಂಥ ಗಾಳಿಯನ್ನು ಗಾಳಿಗೆ ತುಂಬಿಸಿ ಜಗತ್ತನ್ನು ನಡೆಯುವಂಗೆ ಮಾಡ್ಕೊಳ್ತೇವೆ. ಹಾಗೆ ಚಲಿಸುವ ಕೆಳಮುಖವಾಗಿರುವ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಬೇಕು, ಒಂದು ಕಡೆ ನಿಲ್ಲಿಸಬೇಕು. ಆ ನಿಲ್ಲಿಸುವಂತಹ ಸಾಧನವೇ ಇಷ್ಟಲಿಂಗ ಈಸ್ ಇನ್ಸ್ಟ್ರೂಮೆಂಟ್. ಅರಿವಿನ ಕುರುವು, ಆಚಾರದ ಪ್ರತೀಕ, ಅನುಭಾವದ ನೆಲೆ ಇಷ್ಟಲಿಂಗವನ್ನ ನಾವು ನೀವೆಲ್ಲರೂ ಕೂಡ ಲಿಂಗಾಯತರ ಸ್ವತ್ತು ಅಂತ ಭಾವಿಸಬಾರದು. ಬಸವಣ್ಣ ಜಾತಿ ಹೋಗ್ಲಿ ಅಂತ ಲಿಂಗ ಕೊಟ್ಟಾನ, ಕುಲಗೋತ್ರ ಹೋಗ್ಲಿ ಅಂತ ಲಿಂಗ ಕೊಟ್ಟಾನ, ಸೂತಕ ಹೋಗ್ಲಿ ಅಂತ ಲಿಂಗ ಕೊಟ್ಟಾನ. ಆದ್ರೆ ನಾವು ಜಾತಿ ಮಾಡಿಟ್ಟೇವಿ. ಲಿಂಗಾಯತ ಅನ್ನೋದು ಜಾತಿ ಅಲ್ಲ. ಭಗವಂತನನ್ನ ಇಷ್ಟಲಿಂಗ ಸ್ವರೂಪದೊಳಗ ಯಾರು ಧರಿಸ್ತಾರ ಅವರೆಲ್ಲರೂ ಕೂಡ ಲಿಂಗಾಯತರೆ. 12ನೇ ಶತಮಾನದೊಳಗ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಸಮಗಾರ ಹರಳಯ್ಯ, ಏನು ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ನುಲಿಯ ಚಂದಯ್ಯ, ಕಸ ಹೊಡೆಯುವಂತಹ ಸತ್ಯಕ್ಕ, ಸೂಳೆ ಸಂಕವ್ವೆ, ನೋಡಿ ಇವರೆಲ್ಲರೂ ಅನುಭವ ಮಂಟಪದೊಳಗ ಇಷ್ಟಲಿಂಗದ ಮೂಲಕ ಶರಣರಾಗಿ ಹೋದ್ರು. ಇಷ್ಟಲಿಂಗದ ಮೂಲಕ ಲಿಂಗ ಸ್ವರೂಪರೇ ಆಗಿ ಹೋದ್ರು. ಅದಕ್ಕೆ ನಾವೆಲ್ಲರೂ ನಿಮ್ಮ ಕೊಳ್ಳೊಳಗ ಮಂಗಳಸೂತ್ರ ತಾಳಿ ಎಷ್ಟು ಮುಖ್ಯನೋ ಅದಕ್ಕಿಂತನೂ ಮುಖ್ಯ ನಮ್ಮ ಕೂಡ ಕೊನೆಯವರೆಗೂ ಬರೋದು ಇಷ್ಟಲಿಂಗ ಒಂದೇ ಅನ್ನೋದನ್ನು ನೆನಪಿಟ್ಕೋಬೇಕು. ತಾಳಿ ಗಂಡನ ಕುರುವಾದ್ರೆ ಈ ಇಷ್ಟಲಿಂಗ ಅದು ಪರಮಾತ್ಮನ ಕುರುವು, ಮಹಾದೇವನ ಕುರುವು ಅನ್ನೋದನ್ನ ನಾವೆಲ್ಲರೂ ಕೂಡ ನೆನಪಿಟ್ಕೋಬೇಕು. ನೀವೇನು ಮಾಡಬೇಡ್ರಿ, ಪ್ರತಿನಿತ್ಯ ಒಂದು 10 ನಿಮಿಷ 20 ನಿಮಿಷ ಕೈಯಾಗ ಲಿಂಗ ಹಿಡ್ಕೊಳ್ರಿ. ಅನಿಮಿಷ ದೃಷ್ಟಿಯಿಂದ ಕಣ್ಣಿನ ರೆಪ್ಪೆ ಬಿಡಿಲಾರದೆ ನೀವು 10-20 ನಿಮಿಷ ನೀವು ನೋಡ್ತಾ ಹೋದ್ರಿ ಅಂದ್ರೆ ನಿಮ್ಮ ಬ್ಲಡ್ ಪ್ರೆಷರ್ ಬ್ಯಾಲೆನ್ಸ್ ಆಗಿರ್ತೈತಿ, ರಕ್ತದೊತ್ತಡ ಸಮತೋಲನವಾಗಿರ್ತೈತಿ. ಹೈ ಬಿ ಪಿನೂ ಆಗೋದಿಲ್ಲ, ಲೋ ಬಿ ಪಿನೂ ಆಗೋದಿಲ್ಲ. ಹೈ ಬಿ ಪಿನೂ ಆಗಲಿಲ್ಲ, ಲೋ ಬಿ ಪಿನೂ ಆಗಲಿಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ. ಇಷ್ಟಲಿಂಗದ ಮೂಲಕ ಅಂತ ಯೋಗ ಸಾಧನೆಯನ್ನ ನೀವೆಲ್ಲರೂ ಕೂಡ ಸಾಧಿಸ್ರಿ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇವತ್ತಿನ 7ನೇ ದಿನದ ಈ ಶ್ರಾವಣ ಮಾಸದ ಗುರುಗಳ ಪೂಜೆ ಪ್ರಸಾದದ ಸೇವೆಯನ್ನು ಇವತ್ತಿನ ದಿವಸ ಏನು ಲಿಂಗಾಯತ ಸಮಾಜದ ಉಪಾಧ್ಯಕ್ಷರಾಗಿರುವಂತಹ ಅಕ್ಕನ ಬಳಗದೊಳಗಿರುವಂತಹ ಏನು ಶರಣೆ ಶ್ರೀ ಸಾವಿತ್ರಮ್ಮ ವೀರ್ ಶೆಟ್ಟಿ ಉಳ್ಳಾಗಡ್ಡಿಯವರು ನೋಡ್ರಿ, ಇವತ್ತು ಬೆಳಗಿನ 10:30-11 ಸುಮಾರು ಸಮಾಜದ ಉಪಾಧ್ಯಕ್ಷರಾಗಿರುವಂತಹ ಸಾವಿತ್ರಮ್ಮ ವೀರ್ ಶೆಟ್ಟಿ ಉಳ್ಳಾಗಡ್ಡಿಯವರು ಬಹಳ ಭಕ್ತಿಯಿಂದ ನಮ್ಮ ಉಪಾಧ್ಯಕ್ಷರಾದ ಶಿವರಾಜ್ ಶಾಪೂರ್ ಅವರು ಅವರ ಮನೆಗೆ ಕರ್ಕೊಂಡು ಹೋಗಿ ನೋಡಿ, ಮನಸ್ಸು ದೊಡ್ಡ ವ್ಯಕ್ತಿ ಆಗೋದು ಯಾವಾಗ, ದೊಡ್ಡತನ ಬರೋದು ಯಾವಾಗ ಅಂದ್ರೆ ನಮ್ಮ ಶಿವರಾಜ್ ನಮ್ಮ ಸಂಗಡ ಬಂದಾಗ ನಮ್ಮ ಜೊತೆ ಪ್ರಸಾದ ಮಾಡಕ್ಕೆ ಒಟ್ಟ ತಯಾರಿರೋದಿಲ್ಲ. ಆ ತಾಯಿ ನಮ್ಮ ಸಾವಿತ್ರಮ್ಮ ನಿನ್ನೆನೇ ಫೋನ್ ಮಾಡಿದಾಗ ಅವ್ರಿಗೆ ಹೇಳಿದ್ರ, ನೀವು ನಮ್ಮ ಸಂಗಡ ನಮ್ಮ ಮನೆಗೆ ಬಂದು ಹಂಗೆ ಹೋಗಬಾರ್ದು, ಪ್ರಸಾದ ಮಾಡೇ ಹೋಗಬೇಕು ಅಂತ. ಇವತ್ತು ಆ ತಾಯಿ ನಾವು ಹೋಗೋದೆಷ್ಟು ಒಂದು 2-3 ಅಷ್ಟೇ, ಒಂದು 10 ಮಂದಿಗೆ ಅಡಿಗೆ ಮಾಡೈತಿ ಮನ್ಯಾಗ.
ಪೂರಿ ಮಾಡ್ಯಾರ, ಚಪಾತಿ ಮಾಡ್ಯಾರ, ಹೋಳಿಗೆ ಮಾಡ್ಯಾರ. ಇಷ್ಟೆಲ್ಲ ಯಾಕೆ ಮಾಡಕ್ಕೆ ಹೋದ್ರಿ ಅಂತಂದ್ರೆ ಮತ್ತು ನಿಮಗೇನು ಇಷ್ಟ ಹೇಳ್ರಿ ಅಂದ್ರೆ ಇವ್ಯಾವೂ ಬೇಡ, ಬರೇ ಒಂದಿಷ್ಟು ಬಿಸಿ ರೊಟ್ಟಿ ಇದ್ರೆ ಸಾಕಿತ್ತು ನಮಗೆ. ಇದೆಲ್ಲ ಯಾಕೆ ಮಾಡಕ್ಕೆ ಹೋದೆವ? ನಿಮಗೆ ದಿವಸ ಹೋಳಿಗೆ ಉಣ್ಣಕ್ಕಾಗಲ್ಲ, ನಿಮಗೆ ದಿವಸ ಪೂರಿ ಉಣ್ಣಕ್ಕಾಗಲ್ಲ, ನಿಮಗೆ ದಿವಸ ಸ್ವೀಟ್ ಉಣ್ಣಕ್ಕಾಗಲ್ಲ. ಆದ್ರೆ ನಾವು ಡೈಲಿ ಉಣ್ಬೇಕಂದ್ರೆ ಹೆಂಗಾಕೈತಿ ವಿಚಾರ ಮಾಡ್ರಿ. ಗುರುಗಳು ಮನೆಗೆ ಬರ್ತಾರ, ಬರೀ ರೊಟ್ಟಿ ಚಪಾತಿ ಮಾಡೋದು ಹೆಂಗಂತ ಮತ್ತು ಏನು ಮಾಡ್ತೀರಿ? ಹೋಳಿಗೆನ ಮಾಡ್ತೀರಿ, ಪಾಯಸನ ಮಾಡ್ತೀರಿ, ಹುಗ್ಗಿ ಮಾಡ್ತೀರಿ. ನಮಗೆ ಬೇಸರ ಆಗತ್ತೆ. ನಮಗೆ ಹಬ್ಬದ ಊಟ ಯಾವುದು ಅಂದ್ರೆ ಬಿಸಿ ಜೋಳದ ರೊಟ್ಟಿ ಒಂದ ಹಬ್ಬದ ಊಟ ನಮಗೆ. ನಿಮಗೇನು ಅದನ್ನ ಹೆಂಗೆ ಗುರುಗಳಿಗೆ ಉಣಿಸ್ಬೇಕು ಅಂತ ನೀವು. ಆ ತಾಯಿ ಅಷ್ಟೆಲ್ಲ 10 ಮಂದಿಗೆ ಅಡಿಗೆ ಮಾಡುವಷ್ಟು ಮಾಡಿ ಆ ತಾಯಿ ಎಷ್ಟು ಅಂತಃಕರಣದಿಂದ ನೋಡಿ ಬಂದಂತಹ ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ. ಮತ್ತು ಅಷ್ಟೇ ಅಲ್ಲ, ನೀವು ಹೋಗುವಾಗ ರೊಟ್ಟಿ ಸೇರ್ತತಿ ಅಂತ ಮತ್ತೊಂದು 5 ರೊಟ್ಟಿ ಸಂಜೆಗೆ ಪ್ರಸಾದ ಮಾಡ್ರಿ ಅಂತ ಮತ್ತೆ 5 ರೊಟ್ಟಿ ಬಿಸಿ ರೊಟ್ಟಿ ಮಾಡಿ ಇವತ್ತು ಸಂಜೆಗೆ ಬರುವಾಗೂ ಆ ರೊಟ್ಟಿ ಪ್ರಸಾದ ಮಾಡೇ ಬಂದೇವು ನಾವು. ನೆನಪಿಟ್ಕೊಳ್ರಿ, ಯಾರ ಮನೆಗೆ ಪ್ರಸಾದ ಕರಿತೀರಿ ನೀವು ಹೋಳಿಗೆನೂ ಮಾಡಬೇಡ್ರಿ, ಪೂರಿನೂ ಮಾಡಬೇಡ್ರಿ, ಚಪಾತಿನೂ ಮಾಡಬೇಡ್ರಿ. ಸಾಧ್ಯವಾದ್ರೆ ಒಂದಿಷ್ಟು ಬಿಸಿ ರೊಟ್ಟಿ ಮಾಡಿರಿ, ಇಲ್ಲ ಚಪಾತಿ ಮಾಡಿರಿ. ಯಾಕೆ ನಮಗೆ ದಿವಸ ಸ್ವೀಟ್ ಉಣಬೇಕು ಅಂದ್ರೆ ಆಗೋದಿಲ್ಲ. ಒಂದಿಷ್ಟು ಕಾಯಿಪಲ್ಯ ಹೆಚ್ಚಿಡ್ರಿ, ಸೌತೆಕಾಯಿ, ಬೀಟ್ರೋಟು, ಗಜ್ರಿ, ಹಣ್ಣು ಹಂಪಲು ಇಂಥವು ಇಡ್ರಿ. ಉಪ್ಪು ಖಾರ ಹುಳಿ ಭಾಳ ತಿಂತೀರಿ ನೀವೆಲ್ಲ ಆಂಧ್ರದ ಜನ, ತೆಲಂಗಾಣ ಜನ. ನಾವು ಪ್ರತಿ ಸರಿ ಹೋದಾಗ ಹೇಳ್ತಿರ್ತೀವಿ, ಏನು ಹೇಳ್ತಿರ್ತೇವೆ, ನಮ್ಮ ಶಿವರಾಜಿಗೆ ಹೇಳಿ ಕಳಿಸ್ತೀವಿ, ಉಪ್ಪು ಖಾರ ಹುಳಿ 3 ಸ್ವಲ್ಪ ಕಡಿಮೆನ ಹಾಕ್ರಿ, ಬೇಕಾದ್ರೆ ನಾವು ಹಾಕ್ಕೊಂಡು ಊಟ ಮಾಡ್ತೀವಿ ಅಂತ. ಪ್ರಾರಂಭದಾಗ ಬಂದಾಗ ಅದನ್ನು ಉಣ್ಲಿಕ್ಕೆ ನಮ್ಮ ಕಣ್ಣಾಗ ನೀರು ಬಂದು ಅಷ್ಟು ಖಾರ ಹಾಕ್ತಿದ್ರಿ. ಆದರೂ ಕೂಡ ಬಹಳ ಪ್ರೀತಿಯಿಂದ ಅವರ ಏನು ವೀರ್ ಶೆಟ್ರು, ನಮ್ಮ ಸಾವಿತ್ರಮ್ಮ ತಾಯಿಯವರು ಬಹಳ ಭಕ್ತಿಯಿಂದ ನೋಡ್ರಿ ಗುರುಗಳನ್ನು ಮನೆಗೆ ಕರ್ಕೊಂಡು ಹೋಗಿ ಬಂದವ್ರನ್ನೆಲ್ಲ ಉಣಬಡಿಸಿ ಸೇವಾ ಮಾಡುವಂತಹ ಈ ಅಂತಃಕರಣ ಐತಲ್ಲ. ಇವತ್ತು ಬೀದರ್ನಿಂದ 1-2-3 ಭಕ್ತರು ಬಂದಿದ್ರು. ಅವ್ರ ಮುಂದೆ ಹೇಳ್ತಾ ಇದ್ವಿ ನಾವು, ಏನು ಹೇಳ್ತಾ ಇದ್ವಿ, ಏನು ನಿಮ್ಮ ಜಹೀರಾಬಾದದ ಸಕಲ ಸದ್ಭಕ್ತರು ಶ್ರಾವಣ ಮಾಸವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ. ಪ್ರತಿನಿತ್ಯ ಒಂದು 400-500 ಜನ ಇಲ್ಲಿ ಸೇರ್ತಾರೆ, ಭಾಳ ಚಂದ ಪ್ರವಚನ ಕೇಳ್ತಾರೆ. ಮತ್ತು ಪ್ರವಚನ ಮುಗಿದ ಮೇಲೆ ಪ್ರತಿನಿತ್ಯ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಅಂತಂದಾಗ ಅವ್ರು ಭಾಳ ಆಶ್ಚರ್ಯಪಟ್ಟರು. ಅಪ್ಪರೇ ಡೈಲಿ ಪ್ರಸಾದ ವ್ಯವಸ್ಥೆ ಮಾಡ್ತಾರ ಅಂತಂದ್ರು. ಹೌದ್ರಿ, ಡೈಲಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ಭಾಳ ಖುಷಿ ಪಟ್ಟು ಹೋದ್ರು. ನೋಡ್ರಿ, ನೀವೆಲ್ಲ ಇದನ್ನ ಮಾಡ್ತೀರಿ, ದಾಸೋಹ ಮಾಡ್ತೀರಿ, ಸೇವಾ ಮಾಡ್ತೀರಿ ಅಂತಂದಾಗ ಬಂದವರು ಸಂತೋಷ ಪಟ್ಟು ಹೋಗ್ತಾರೆ. ನೋಡ್ರಿ, ನಾವೆಲ್ಲರೂ ಇಲ್ಲಿ ಸೇರಿ 1 ತಿಂಗಳು ಎಲ್ಲರೂ ಸೇರಿ ದಾಸೋಹ ಮಾಡಿ ಎಲ್ಲರೂ ಕೂಡಿಕೊಂಡು ಪ್ರಸಾದ ಮಾಡಿಕೊಂಡು ಹೋಗ್ತೇವೆಲ್ಲ. ಬಸವಣ್ಣನವರು ಕಲಿಸಿದ್ದು ನಮಗೆ ಇದೆ, ಕಾಯಕ ದಾಸೋಹ, ಇದೇ ಸೂತ್ರವನ್ನು ಕಲಿಸಿದ್ದು. ಭಾಳ ಖುಷಿ ಪಟ್ರು ಅವ್ರು. ಹಂಗೆ ಹೇಳಿದಾಗ ಅವ್ರು ಒಂದು ಮಾತು ಹೇಳಿದ್ರು, ಅಪ್ಪರೇ ಹೌದು, ಜಹೀರಾಬಾದ್ನವ್ರು ಭಾಳ ಭಕ್ತಿವಂತರದಾರ, ಭಾಳ ಹೃದಯವಂತರದಾರ. ಈಗ ಕಳೆದ ಕೆಲವು ದಿನಗಳ ಹಿಂದೆ ಅಲ್ಲಿ ನಿಜಗುಣ ಸ್ವಾಮಿಗಳು ಪ್ರವಚನ ನಡೆದಾಗ ಅವ್ರು ಹೇಳಿದ್ದಿದ್ರು, ಬೀದರ್ನವ್ರು ಹೇಳಿದ್ದೀವತ್ತು 15 ದಿವಸ ಅವರು ಗಾಡಿ ಮಾಡ್ಕೊಂಡು ಬಂದು ಇಲ್ಲಿ ಕಾರ್ಯಕ್ರಮ ಭಾಗವಹಿಸೋದ್ರಪ್ಪ. 1 ದಿವಸ ಅಲ್ಲ, 2 ದಿವಸ ಅಲ್ಲ, 15 ದಿವಸ ಗಾಡಿ ತಗೊಂಡು ಬಂದು ಪ್ರವಚನ ಕೇಳಿ ಹೋಗ್ತಾ ಇದ್ರು. ನಿಜಕ್ಕೂ ಜಹೀರಾಬಾದ್ ಭಕ್ತರು ಭಾಳ ಭಕ್ತಿವಂತರದಾರ, ಹೃದಯವಂತರದಾರ ಅನ್ನೋದನ್ನ ಬಂದಂತಹ ಬೀದರ್ನವ್ರು ಹೇಳಿದರು. ನಿಜಕ್ಕೂ ಕೂಡ ಬಹಳ ಖುಷಿ ಆಯಿತು. ನೀವೆಲ್ಲರೂ ಕೂಡ ಇಂತಹ ಸತ್ಸಂಗದೊಳಗೆ, ಈ ಭಗವಂತನ ಈ ಕಾರ್ಯದೊಳಗೆ ನೀವೆಲ್ಲರೂ ಕೂಡ ಭಾಗಿಗಳಾಗ್ತೀರಿ ಎನ್ನುವಂಥದ್ದು ಇವತ್ತಿನ ಪ್ರಸಾದ ಸೇವೆಯನ್ನು ಸಲ್ಲಿಸಿದ ಶರಣರಾದ ಅಕ್ಕನ ಏನೋ ಲಿಂಗಾಯತ ಸಮಾಜದ ಉಪಾಧ್ಯಕ್ಷರಾದ ಶರಣೆ ಸಾವಿತ್ರಮ್ಮ ವೀರ್ ಶೆಟ್ಟಿ ಉಳ್ಳಾಗಡ್ಡಿಯವರಿಗೆ ವಿಶ್ವಗುರು ಬಸವಣ್ಣನವರು ಸದಾವಕಾಲ ರಕ್ಷಿಸಲಿ, ಸದಾವಕಾಲ ಅವರ ಸಂಕಷ್ಟಗಳನ್ನು ದೂರ ಮಾಡಿ ವಿಶ್ವಗುರು ಬಸವಣ್ಣನವರು ಅವರಿಗೆ ದಾಸೋಹ ಮಾಡುವಂಥ ಶಕ್ತಿಯನ್ನು ಸದಾವಕಾಲ ಅವರಿಗೆ ಕರುಣಿಸಲಿ ಅಂತ ಶುಭ ಹಾರೈಸಿ ಚಪ್ಪಾಳೆಯ ಮೂಲಕ ಆ ದಂಪತಿಗಳನ್ನು ಅಭಿನಂದಿಸೋಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಪ್ರತಿನಿತ್ಯ ನೀವು ಬಹುಶಃ ನಿಮ್ಮ ಸಂಖ್ಯೆ 7 ದಿವಸ ಆತ, ಇವತ್ತಿಗೆ 7 ದಿವಸ ಆದರೂ ಕೂಡ ನಿಮ್ಮ ಸಂಖ್ಯೆ ಹೆಚ್ಚಾಗ್ತೈತೆ ಹೊರತು ಕಡಿಮೆಯಾಗಿಲ್ಲ. ಅಷ್ಟು ಭಕ್ತಿಯಿಂದ ನೀವು ಭಾಗಿಗಳಾಗ್ತೀರಿ, ಅಷ್ಟು ಶ್ರದ್ಧೆಯಿಂದ ನೀವು ಭಾಗಿಗಳಾಗ್ತೀರಿ. ಅಂತಹ ಈ ಸೇವಾ ಕಾರ್ಯದಲ್ಲಿ ಭಾಗಿಗಳಾಗಿರುವಂತಹ ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ನಮ್ಮ